ನಿಮಗಿದೊಂದು ಆಶೀರ್ವಾದವಾಗಿದೆ ಎಂದು ನಾನು ನಂಬ್ತೀನಿ. ವಾಕ್ಯ ನಾವು ಎಷ್ಟು ಕಲಿತೀವೋ ಅದು ನಮ್ಮ ಜೀವನಕ್ಕೆ ದೊಡ್ಡ ಆಶೀರ್ವಾದ. ಕಲಿಯುವುದನ್ನು ನಾವು ಜೀವನ ಪರ್ಯಂತವಾಗಿ ಸಾಯೋವರೆಗೂ ಕಲಿತಾನೇ ಇರಬೇಕು. ಎಷ್ಟು ಕಲಿತರೂ ಸಾಲದು. ಅದೇ ರೀತಿ ವಾಕ್ಯನೂ ನಮ್ಮ ಜೀವನವನ್ನು ಪರಿವರ್ತನೆ ಮಾಡೋದು ದೇವರ ವಾಕ್ಯವಾಗಿರುತ್ತೆ. ಆಮೇನ್. ನಾನು ಕಳೆದ ವಾರ ಎಲ್ಲಿ ತಂದು ನಿಲ್ಲಿಸಿದೆ? ಕೊಲೋಸ್ಯ 2:8. ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನು, ಪ್ರಾಪಂಚಿಕವಾದಂಥ ಬಾಲ ಬೋಧನೆಯನ್ನು ಅನುಸರಿಸುವವರು ನಿಮ್ಮಲ್ಲಿ ಬಂದು ಮೋಸವಾದ ನಿರರ್ಥಕ ತತ್ವಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶ ಮಾಡಿಸಿಕೊಂಡಾರು. ಎಚ್ಚರಿಕೆಯಾಗಿರ್ರಿ. ಕೊಲೋಸ್ಯದವರಿಗೆ ಅಪೊಸ್ತಲನಾದಂಥ ಪೌಲನು, ಕೊಲೋಸ್ಯದಲ್ಲಿರುವಂಥ ವಿಶ್ವಾಸಿಗಳಿಗೆ ಪೌಲನು ತನ್ನ ಪತ್ರಿಕೆಯನ್ನು ಬರೆಯುವಾಗ ಎಚ್ಚರಿಸ್ತಾ ಇದ್ದಾನೆ. ಈ ಲೋಕದ ಸ್ಪಿರಿಟನ್ನು ತೆಗೆದು ಹಾಕ್ರಿ. ಈ ಲೋಕಕ್ಕೆ ಅನುಸಾರವಾಗಿ ಜೀವಿಸಬಾರ್ದು. ಮನುಷ್ಯರ ಸಂಪ್ರದಾಯಗಳು ಏನದು? ಮನುಷ್ಯರ ಸಂಪ್ರದಾಯ ನಾವು ಬಿಟ್ಟರು ನಮ್ಮನ್ನು ಬಿಡದೇ ಇರುವ ಕೆಲವೊಂದು ಸಂಪ್ರದಾಯಗಳಿದೆ. ಸ್ತೋತ್ರ ಹೇಳದೆ ಇದ್ದಾಗಲೇ ನಂಗೆ ಅರ್ಥ ಆಯಿತು. ನಾವು ಬಿಟ್ಟರು ನಮ್ಮನ್ನು ಬಿಡದೇ ಇರುವ ಕೆಲವೊಂದು ಸಂಪ್ರದಾಯ ಇದೆ. ಇವಾಗಲೂ ಕೆಲವರು ಬೆಳಗ್ಗೆ ಎದ್ದ ತಕ್ಷಣ ಎಡಗಡೆ ಎದ್ದುವ ಬಲಗಡೆ ಎದ್ದುವ ಅಂತ ಯೋಚನೆ ಮಾಡ್ತಾರೆ. ಅನಂತರ ನೀವು ಒಳ್ಳೆ ಕಾರ್ಯ ಕೀಳಿದಾಗ ಯಾರಾದರೂ ಖಾಲಿ ಕೊಡುವಾಗ ಮುಂದೆ ಬಂದರೆ ಅಪಶಕುನ ಅಂತ ಹೇಳಿ ಮತ್ತೆ ಒಳಗಡೆ ಹೋಗ್ತೀರ. ಬೆಕ್ಕು ಅಡ್ಡ ಬಂದರೆ ಹೋಗೋದು ಸರಿಯಾಗಲ್ಲ ಅಂತೇಳಿ ಮನೆಗೆ ಹೋಗ್ತೀರ ವಾಪಸ್ಸು. ಈಗಲೂ ವಾರ ಭವಿಷ್ಯ ನೋಡೋರಿದ್ದೀರಾ, ಈಗಲೂ ದಿನ ಭವಿಷ್ಯ ನೋಡೋರಿದ್ದೀರಾ, ಈಗಲೂ ಎಲ್ಲೋ ಹಳೆ ಪಾರಂಪರ್ಯ ಸಂಪ್ರದಾಯಗಳು ನಮ್ಮನ್ನು ತೊಡಗಿಸ್ಕೊಳ್ತಾ ಇರುವುದಾಗಿ ಅಪೊಸ್ತಲನಾದಂಥ ಪೌಲನು ಕೊಲೋಸ್ಯ ಸಭೆಗೆ ಬರೆಯುವಾಗ ಹೇಳ್ತಾನೆ. ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಕೆಲವರು ನಿಮ್ಮಲ್ಲಿ ಮೋಸ ಮಾಡೋದಕ್ಕೆ, ನಿಮ್ಮನ್ನು ವಶ ಮಾಡಿಕೊಂಡು, ನನ್ನ ಲೈಫಲ್ಲಿ ನಾನು ಇಷ್ಟು ವರ್ಷಗಳ ಸೇವೆಯ ಅನುಭವದಲ್ಲಿ ಕೆಲವರು ಎಷ್ಟು ಚೆನ್ನಾಗಿ ಆತ್ಮಿಕವಾಗಿ ಬೆಳೆದು ಬಂದವರು ಸಹ ಅವರು ಯಾರೋ ಹೇಳಿಕೆಯ ಮಾತನ್ನು ಕೇಳಿಕೊಂಡು ಅಥವಾ ಯಾರ್ದೋ ಮಾತನ್ನು ಕೇಳಿಕೊಂಡು ಇಷ್ಟು ವರ್ಷ ಉಪದೇಶ ಮಾಡಿದ ಬೋಧಕರನ್ನ, ಸಭೆಯನ್ನು ಕ್ಷಣ ಮಾತ್ರದಲ್ಲೇ ಬಿಟ್ಟೋಗ್ಬಿಡ್ತಾರೆ. ಆಮೇಲೆ ಫೋನ್ ಮಾಡಿದ್ರೆ ಎತ್ತಲ್ಲ. ಆಮೇಲೆ ಅವ್ರ ಮನೆಗೆ ಹೋದರೆ ಹಂಗೇನಿಲ್ಲಪ್ಪ ನಾವು ಬರ್ತೀವಿ ಅಂತಾರೆ. ಒಂದು ಕಾಲದಲ್ಲೂ ಬರೋದಿಲ್ಲ. ಇದೆಲ್ಲ ಯಾವುದೋ ತತ್ವಜ್ಞಾನವುಳ್ಳಂಥ ಈ ಲೋಕದ ನಿರರ್ಥಕವಾದಂಥ ತತ್ವಜ್ಞಾನವುಳ್ಳ ಆ ಬೋಧನೆಗಳಿಗೆ ಒಳಪಟ್ಟಿರ್ತಾರೆ. ದೇರ್ ಈಸ್ ಲಾಟ್ ಆಫ್ ಫಾಲ್ಸ್ ಟೀಚಿಂಗ್. ಜೆಹೋವಾ ವಿಟ್ನೆಸ್ ಅಂತಾರೆ, ಓನ್ಲಿ ಜೀಸಸ್ ಅಂತಾರೆ. ವಿ ಬಿಲೀವ್ ಇನ್ ಟ್ರಿನಿಟಿ. ನಾವು ತ್ರಿತ್ವವನ್ನು ನಂಬುವವರು. ತಂದೆ, ಕುಮಾರ, ಪವಿತ್ರಾತ್ಮನು. ತಂದೆ ಇಲ್ಲದೆ ಕುಮಾರನಿಲ್ಲ, ಕುಮಾರನಿಲ್ಲದೆ ಪವಿತ್ರಾತ್ಮನಿಲ್ಲ. ತ್ರಿತ್ವದಲ್ಲಿ ನಾವು ನಂಬಿಕೆ ಇಟ್ಟಿರುವವರು. ಕೆಲವರು ಓನ್ಲಿ ಜೀಸಸ್ನ ಹಿಂದೆ ಹೋಗ್ತಾರೆ. ಅವ್ರಿಗೆ ಹೇಳಬೇಕಾಗಿರೋದು ಯೇಸುವಿನ ನಾಮದಲ್ಲಿ ದೀಕ್ಷಾಸ್ನಾನ ಮಾಡಿಸಿದ್ರು ಎಂಬುದ ವಾಕ್ಯ ಇದೆ. ಅವರಿಗೆ ಮೂಲ ಭಾಷೆಯ ಅರ್ಥ ಗೊತ್ತಿಲ್ಲ. ಯಾವುದೋ ಒಂದು ಪದನ ಉಪದೇಶ ಅಂತ ಹೇಳಬೇಕು ಅಂದರೆ, ಉಪದೇಶ ಯೇಸು ಸ್ವಾಮಿ ಹೇಳಿರಬೇಕು.
ಅಪೊಸ್ತಲರು ಅದನ್ನು ಪಾಲನೆ ಮಾಡಿರಬೇಕು. ಆಗಲೇ ಅದು ಉಪದೇಶವಾಗೋದು. ಇಲ್ಲ ನನ್ನಿಷ್ಟಕ್ಕೆ ನಾನೇನೋ ಹೇಳಿದೆ, ಅದೊಂದು ಉಪದೇಶ ಅಂತ ವೇದವಾಕ್ಯ ಅಯ್ಯೋ ಅವರು ಹೇಳಿದ್ದಾರೆ ಅಂತ ಹೇಳೋ ಕಾರಣದಿಂದ ಆಚರಿಸುವಂಥದ್ದಲ್ಲ. ಅದಕ್ಕೆ ಇವತ್ತಿನ ದಿವಸಗಳಲ್ಲಿ ನಾವು ಭಾಳ ಎಚ್ಚರವಾಗಿರಬೇಕು. ದುರುಪದೇಶಗಳು ಭಾಳ ಹೆಚ್ಚಾಗ್ತಾ ಇದೆ. ದುರುಪದೇಶಗಳು, ಮನುಷ್ಯನಿಗೆ ಅನುಕೂಲವಾಗುವಂಥ ಉಪದೇಶಗಳು, ಮನುಷ್ಯನ ಕಾರಣಗಳಿಗೆ ಮೋಟಿವೇಟಿಂಗ್ ಸ್ಪೀಕರ್ ಅಂತಾರೆ ಅವರು. ನಾನು ಅಮೇರಿಕದಲ್ಲಿ ಇವತ್ತು ಸುಪ್ರಸಿದ್ಧರಾಗಿರುವಂಥ ಒಂದು ದೈವ ಸೇವಕರು, ಹೆಸರು ನಾನು ಹೇಳೋದಿಲ್ಲ, ಅವ್ರ ಚರ್ಚ್ಗೆ ನಾನು ಹೋಗಿದ್ದೀನಿ. ಹೆಚ್ಚು ಕಡಿಮೆ 28,000 30,000 ಜನ ಕೂಡ್ತಾರೆ. ಅವರು ಎಲ್ಲೂ ಯೇಸು ಎನ್ನೋ ನಾಮ ಉಪಯೋಗಿಸೋದಿಲ್ಲ. ಗಾಡ್, ದೇವರು ಅಂತ ಹೇಳ್ತಾರೆ. ಅದು ಮಾತ್ರ ಅಲ್ಲ, ಅವರು ಯಾರಿಗೆ ನೋವಾಗುವಂಥ ಮಾತುಗಳನ್ನು ಹೇಳೋದಿಲ್ಲ. ತಪ್ಪನ್ನು ತಿದ್ದಿಕೊಳ್ಳುವಂಥ ಮಾತುಗಳನ್ನು ಹಾಡೋದಿಲ್ಲ. ಯಾರಿಗೂ ಗಾಯ ಆಗುವಂಥ ಮಾತುಗಳನ್ನು ಹೇಳೋದಿಲ್ಲ. ಅವರು ನೀವು ಏನೇ ಮಾಡಿರ್ರಿ, ನಿಮ್ಮನ್ನು ಮೋಟಿವೇಟ್ ಮಾಡಿ, ನೀವು ನಿಮ್ಮ ಬಿಟ್ಟರೆ ಬೇರೆಯವರು ಇಲ್ಲ ಅನ್ನೋ ರೀತಿಯಲ್ಲಿ ಮೋಟಿವೇಟ್ ಮಾಡ್ತಾ ಇರ್ತಾರೆ. ಅವ್ರನ್ನ ಮೋಟಿವೇಟಿಂಗ್ ಸ್ಪೀಕರ್ಸ್ ಅಂತ ಹೇಳ್ತಾರೆ. ದೇವರ ವಾಕ್ಯ ಅನ್ನೋದು ಅದು ಕೆತ್ತಬೇಕು, ಚೆನ್ನಾಗಿ ಕೆತ್ತಬೇಕು. ಯೇಸು ಸ್ವಾಮಿ ಒಮ್ಮೆ ಹೀಗೆ ಹೇಳಿದ್ರು, ನೀವು ನನ್ನಲ್ಲೂ ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಮಾತ್ರವೇ ನೀವು ಹೆಚ್ಚಿನ ಫಲ ಕೊಡಲಿಕ್ಕೆ ಸಾಧ್ಯ. ದೇವರ ವಾಕ್ಯ ನಮ್ಮಲ್ಲಿ ನೆಲೆಗೊಳ್ಳಬೇಕು. ಅದಕ್ಕೆ ಯೇಸು ಸ್ವಾಮಿ ಒಂದು ಉದಾಹರಣೆಯನ್ನು ಉಪಯೋಗಿಸ್ತಾರೆ. ನೀವು ಕೊಂಬೆಗಳಾಗಿದ್ದೀರಾ. 15ನೇ ಅಧ್ಯಾಯ ಯೋಹನನ ಸುವಾರ್ತೆ. ನೀವೇ ನಿಜವಾದಂಥ ದ್ರಾಕ್ಷ, ನೀವು ನಿಜವಾದಂಥ ದ್ರಾಕ್ಷ ಬಳ್ಳಿ. ಈ ದ್ರಾಕ್ಷ ಬಳ್ಳಿ ಕೊಂಬೆಯೊಟ್ಟಿಗೆ ಸೇರಿರಬೇಕು. ಕೊಂಬೆಯೊಟ್ಟಿಗೆ ಸೇರಿರಬೇಕು ಅಂದರೆ ಪ್ರಮಾಣದಲ್ಲಿ ನಿಂತಿರಬೇಕು. ದೈವ ವಚನದ ಪ್ರಮಾಣದಲ್ಲಿ ನಿಂತಿರಬೇಕು. ಒಬ್ಬನು ನನ್ನಲ್ಲೂ ನನ್ನ ವಾಕ್ಯ ಅವನಲ್ಲೂ ನೆಲೆಗೊಂಡಿದ್ದರೆ ಅವನೇ ಹೆಚ್ಚಿನ ಫಲ ಕೊಡುವವನು. ನೆಲೆಗೊಳ್ಳು ಅನ್ನೋದಾದರೆ ಏನರ್ಥ? ನೀನು ಕೊಂಬೆಯೊಂದಿಗೆ ಇರಬೇಕು. ಕೆಲವೊಮ್ಮೆ ಕೆತ್ತುತ್ತಾರೆ. ಯಾಕೆ? ಫಲ ಕೊಡೋದನ್ನು ಯಾಕೆ ಕೆತ್ತಬೇಕು? ನಾನು ದೇವರ ಸಭೆಗೆ ಪ್ರಯೋಜನ ಬರ್ತಾ ಇದ್ದೀನಿ, ನನಗೆ ಯಾಕೆ ಬೈಬೇಕು, ನನಗೆ ಯಾಕೆ ಹಂಗೆ ಅನ್ಬೇಕು? ನೀವು ಇನ್ನೂ ಹೆಚ್ಚಿನ ಫಲ ಕೊಡೋದಕ್ಕಾಗಿಯೇ ಕೆತ್ತೋದು. ನಾವು ಆಗಾಗ ಬಳ್ಳಿಗಳನ್ನು ಕಟ್ ಮಾಡಿಬಿಡ್ತೀವಿ. ಯಾಕೆ ಕಟ್ ಮಾಡ್ತೀವಿ? ಚಿಗುರು ಇನ್ನೂ ಚೆನ್ನಾಗಿ ಹೊಡೀಲಿ, ಇನ್ನೂ ಹೆಚ್ಚಾಗಿ ಹರಡಲಿ, ಇನ್ನೂ ಹೆಚ್ಚಾದ ಫಲ ನಿಮ್ಮಿಂದ ಬರಲಿ. ವಿಶ್ವಾಸಿಗಳು ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ನಾವು ಮುಟ್ಟಿದ್ರೆ ಮುನಿ ಎನ್ನುವ ರೀತಿಯಲ್ಲಿ ನನ್ನನ್ನು ಯಾರು ಮುಟ್ಟಂಗಿಲ್ಲ, ನನಗೆ ಯಾರು ಏನು ಹೇಳಂಗಿಲ್ಲ. ಯಾವಾಗಲೂ ಬಹುಪರ ಅಂತ ಹೇಳ್ತಾ ಇದ್ದರೆ ನಮ್ಮ ಪಾಸ್ಟರ್ ಒಳ್ಳೆಯವರು, ನಮ್ಮ ಸಭೆ ಒಳ್ಳೆಯದು, ಅದೆಲ್ಲ ನಿಮಗೆ ಬೇಕಾಗಿರೋದು. ನಿಮ್ಮ ಗಾಯಗಳನ್ನು ವಾಸಿ ಮಾಡುವುದಕ್ಕೆ, ನಿಮ್ಮ ಕೀವುಗಳನ್ನು ಅದುಮಿ ಹೊರಗಡೆ ತೆಗೆಯೋದಕ್ಕೆ, ಆ ಕೀವು ಕೆಟ್ಟ ರಕ್ತಗಳನ್ನು ಆದುಮಿ ತೆಗೆದು ನಿಮಗೆ ನೋವಾದರೂ ಪರವಾಗಿಲ್ಲ, ನೀವು ಉತ್ತಮರಾಗಿರಬೇಕು ಎಂಬ ಹಲ್ಲೆಲೂಯಾ, ದಟ್ ಈಸ್ ದ ರೈಟ್ ಟೀಚಿಂಗ್. ಅದಕ್ಕೆ ಅಪೊಸ್ತಲನಾದ ಪೌಲನು ಗಲಾತ್ಯರಿಗೆ ಬರೆದ ಪತ್ರಿಕೆಯಲ್ಲಿ ಕೇಳ್ತಾನೆ, ನೀವಾದರೂ ಈಗ ಮನುಷ್ಯರನ್ನು ದೇವರನ್ನ ಮೆಚ್ಚಿಸ್ತಾ ಇದ್ದೀರಾ ಎಂಬುದಾಗಿ. ಆರ್ ಯು ಪ್ಲೀಸಿಂಗ್ ಮ್ಯಾನ್ ಆರ್ ಗಾಡ್? ನಾವು ಇಲ್ಲಿ ಮನುಷ್ಯರನ್ನ ಮೆಚ್ಚಿಸೋ ಕಾರ್ಯ ಮಾಡ್ತಾ ಇಲ್ಲ, ದೇವರನ್ನ ಮೆಚ್ಚಿಸುವ ಕಾರ್ಯಗಳನ್ನು ನಾವು ಮಾಡುವವರಾಗಿರಬೇಕು. ಸ್ತೋತ್ರ ಹೇಳಲಿಲ್ಲ. ಆಮೆನ್, ಹಲ್ಲೆಲೂಯಾ. ಸೊ ಮನುಷ್ಯನ ಸಂಪ್ರದಾಯಗಳನ್ನು ಪ್ರಾಪಂಚಿಕವಾದ ಬಾಲಬೋಧನೆ ಅಂದರೆ ಏನು? ರಕ್ಷಣೆ ಹೊಂದಿದ್ವಿ, ಇವತ್ತಿಗೂ ಸರಿಯಾಗಿ ಪ್ರಾರ್ಥನೆ ಬರಲ್ಲ,
ಚರ್ಚಿಗೆ ಹೋಗಬೇಕು. ಸ್ತೋತ್ರ. ನಾವು ವಾರಕ್ಕೊಂದ್ಸತಿ ಚರ್ಚಿಗೆ ಹೋಗ್ತಾ ಇದ್ದೀರಾ, ಸಾಕು. ಬಾಲಬೋಧನೆ. ಒಂದು ಆತ್ಮಿಕನಾಗಲ್ಲ, ಇನ್ನೂ ಆಳವಾಗಿ ಕಲಿಬೇಕು. ಪತ್ರಿಕೆಗಳು ಏನು, ಪ್ರವಚನ ಏನು, ಧರ್ಮಶಾಸ್ತ್ರ ಏನು. ಕಳೆದ ದಿನ ನನ್ನ ಹತ್ರ ಈಗ ಕೇಳಿದ್ರು, ಈ ಯಹೂದ್ಯರಿಗೆ ಸಪ್ರೇಟಾಗಿ ಗ್ರಂಥ ಇದೆಯಾ? ಇದೆ. ಅವ್ರಿಗೆ ಗ್ರಂಥ ಅನ್ನೋದು ತೋರಾ ಅಂತಾರೆ. ಪಂಚಗ್ರಂಥಗಳನ್ನು ತೋರಾ ಅಂತಾರೆ. ಆದಿಕಾಂಡ, ವಿಮೋಚನ ಕಾಂಡ, ಯಾಜಕ ಕಾಂಡ, ಅರಣ್ಯಕಾಂಡ, ಧರ್ಮೋಪದೇಶ ಕಾಂಡ, ಮೊದಲ 5 ಪುಸ್ತಕಗಳನ್ನು ಯಹೂದ್ಯರು ತೋರಾ, ಅವರು ಅದನ್ನು ಹಗಲು ರಾತ್ರಿ ಧ್ಯಾನಿಸ್ತಾ ಇರ್ತಾರೆ. ನಾವು ಇಸ್ರಾಯೇಲ್ಗೆ ಹೋದಾಗ ನಾವು ಅದನ್ನು ಕಂಡ್ವಿ. ಅವರಿಗೆ ಭಾಳ ರೆಸ್ಪೆಕ್ಟ್. ಅದನ್ನು ಯಾವಾಗಲೂ ಅದನ್ನು ಪಠಣ ಮಾಡ್ತಾ ಇರ್ತಾರೆ. ತೋರ ಇಟ್ಕೊಂಡಿದ್ದಾರೆ ಅವರು. ಅವರ ಆಲಯ ಅಂದರೆ ಆ ತೋರ ಇಟ್ಟಿರ್ತಾರೆ. ಮುಸ್ಲಿಮರಿಗೆ ಕುರಾನ್ ಇದೆ, ಕ್ರೈಸ್ತರಿಗೆ ಬೈಬಲ್ ಇದೆ. ಇದು ಏನಕ್ಕೆ ಕೊಟ್ಟಿರೋದು? ನಾವಿನ್ನು ಸ್ವಲ್ಪ ಆಳವಾಗಿ ತಿಳಿಬೇಕು. ಎಲ್ಲ ಗ್ರಂಥಗಳು, ವೇದಗಳೇನು ಹೇಳುತ್ತೆ, ದೇವರ ವಾಕ್ಯ ಏನು ಹೇಳುತ್ತೆ, ಇದ್ರ ಬಗ್ಗೆ ಅರಿವು ಬರಬೇಕಾದ್ರೆ ನೀವು ಬಾಲಬೋಧನೆಯಿಂದ ಹೊರಗಡೆ ಬರಬೇಕು. ಬಾಲಬೋಧನೆ ಯಾರು ಇಷ್ಟಪಡ್ತಾರೆ? ಅಸುಳೆಗಳು. ಮಕ್ಕಳಿಗೆ ಗಟ್ಟಿ ಆದದ್ದು ಏನಾದರೂ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ನಾವು ಪ್ರಾಯಸ್ಥರಾದರೆ, ದೇವರ ವಾಕ್ಯದಲ್ಲಿ ಪಕ್ವತೆ ಉಳ್ಳವರಾದರೆ, ಇನ್ನು ಕಲಿಬೇಕೆ ನಾವು ಆಸಕ್ತಿ ಉಳ್ಳವರಾದರೆ, ನಾನು ಯೋಚನೆ ಮಾಡಿದೆ, ವಾಕ್ಯ ಕೇಳಬೇಕು ಅನ್ನೋ ದಾಹ ನಿನ್ನಲ್ಲಿ ಇದ್ದರೆ ನೀನು ಎಷ್ಟೇ ಬೆಳೆತೆತ್ತಾದರೂ ಬೈಬಲ್ ಸ್ಟಡಿಗೆ ಬಂದಿರ್ತೀಯ. ಕಾರಣ ಇದರಿಂದ ಕಲಿಯುವಂಥದ್ದು ಭಾಳ ಇದೆ ಎಂಬುದಾಗಿ. ಅದಕ್ಕೆ ನೆಪ ಹೇಳೋದಲ್ಲ. ಬಾಲಬೋಧನೆ ಉಳ್ಳವರಿಗೆ ಅಯ್ಯೋ ನಮಗೆಲ್ಲ ಗೊತ್ತಿದೆ ಅನ್ನೋ ಭಾವನೆ ಇರುತ್ತೆ. ಮನೆ ಪಕ್ಕ ಇದ್ರೂ ಆರಾಧನೆಗೆ ಬರಲ್ಲ. ಕಾರಣ ಬಾಲಬೋಧನೆ. ಅವ್ರಿಗೆ ಸಾಕು. ಇಲ್ಲಿ ಬಂದರೆ ಏನು ಮಾಡ್ತೀವಿ? ಕೆಲವೊಮ್ಮೆ ಚರ್ಮ ಸುಲಿತೀವಿ, ಚುಚ್ಚುತ್ತೆ. ದೇವರ ವಾಕ್ಯ ಹೇಳುವಾಗ ಚುಚ್ಚುತ್ತೆ. ವಾಕ್ಯಗಳನ್ನು ಆಳವಾಗಿ ಕಲಿಬೇಕು. ಬಾಲಬೋಧನೆಗಳನ್ನು ಅನುಸರಿಸುವವರಲ್ಲ. ಅಸುಳೆಗಳಿಗೆ ಹಾಲನ್ನು ಕೊಡ್ತಾರೆ, ಪ್ರಾಯಸ್ಥರಿಗೆ ಗಟ್ಟಿಯಾದ ಮಾಂಸವನ್ನು ಕೊಡ್ತಾರೆ. ಆಮೇಲೆ ಯಾಕೆ? ಗಟ್ಟಿಯಾದದ್ದು ಅರಗಿಸ್ಕೊಳಕ್ಕೆ ಶಕ್ತಿ ಇರೋ ನೀನು ವಾಕ್ಯಗಳನ್ನು ಹೇಳಿದ್ರೆ, ಯಾರು ನಿಮ್ಮನ್ನು ಮೋಸ ಮಾಡಿದ್ರೆ ಇರಬೇಕು ಅಂದರೆ ನೀನು ಒಳಗಡೆ ವಾಕ್ಯ ಇರಬೇಕು. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಅಪೊಸ್ತಲ ಕೃತ್ಯಗಳು ಹೇಳ್ತದೆ, ದೇ ನೋ ದ ಟ್ರೂತ್ ಬಟ್ ದೇ ಆರ್ ಡಿನೈಯಿಂಗ್ ದ ಟ್ರೂತ್. ಕೆಲವರಿಗೆ ಸತ್ಯ ಗೊತ್ತಿದೆ, ಆದರೆ ಸತ್ಯವನ್ನು ಅವರು ತೋರಿತಾ ಇದ್ದಾರೆ. ಕೆಲವರು ಮನೆಗಳಲ್ಲಿ ಬಂದು ದುರುಪದೇಶಗಳನ್ನು ಹೇಳ್ತಾರೆ. ಆದರೆ ನೀನು ನಿನಗೆ ಅಡಿಪಾಯ ಹಾಕಿರುವಂಥ ಉಪದೇಶಗಳಿಂದ ನೀನು ಹಿಂದೆ ಹೋಗಬಾರ್ದು. ಆಮೆನ್, ಹಲ್ಲೆಲೂಯ. ಇನ್ನು ನಾನು ಮುಂದಕ್ಕೆ ಹೋಗ್ತೀನಿ. ಅಲ್ಲಿವರೆಗೂ ನಾನು ಹೇಳಿದ್ದೆ. ಆಮೆನ್. ಟೊಳ್ಳಾದ ಉಪದೇಶ ಅಲ್ಲ, ಲೌಕಿಕವಾದಂಥ ಉಪದೇಶ ಅಲ್ಲ. ಆಮೇಲೆ ಮಾನುಷಿಕವಾದಂಥ ಸಂಪ್ರದಾಯ ಅಲ್ಲ ನಮಗೆ ಬೇಕಾಗಿರೋದು. ವಾಟ್ ಗಾಡ್ ಸೇಸ್, ದೇವರ ವಾಕ್ಯ ಏನು ಹೇಳುತ್ತೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಲೆಟ್ ಮಿ ಗೋ. 2 ಪೇತ್ರನಿಗೆ ಬರೆದ ಪತ್ರಿಕೆ, ಬುಕ್ ಆಫ್ ಸೆಕೆಂಡ್ ಪೀಟರ್ 2 ಪೇತ್ರನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 18 ಮತ್ತು 19ನೇ ವಾಕ್ಯ ನಾನು ನಿಮಗಾಗಿ ಓದ್ತೇನೆ. ತಪ್ಪಾದ ಮಾರ್ಗದಲ್ಲಿ ನಡೆಯುವವರ ಸಹವಾಸದಿಂದ ಹೊಸದಾಗಿ ತಪ್ಪಿಸಿಕೊಂಡವರ ಸಂಗಡ ಇವರು ಉರುಳಿಲ್ಲದ ದೊಡ್ಡ ದೊಡ್ಡ ಮಾತುಗಳನ್ನಾಡಿ ಬಂಡದ ದುರಾಶೆಗಳನ್ನು ಹುಟ್ಟಿಸಿ ಅವರಿಗೆ ಮರಳುಗೊಳಿಸುತ್ತಾರೆ. ಫಾಲ್ಸ್ ಟೀಚರ್ಸ್ say what their listeners like to hear. ದುರುಪದೇಶಗಳನ್ನು ಬೋಧನೆ ಮಾಡುವವರು, ಅವರ ಜನ ಏನು ಇಷ್ಟಪಡ್ತಾರೋ ಅವರ ಕಿವಿಗೆ ಕರ್ಣಕ್ಕೆ ಸುಖ ಕೊಡುವಂಥ ಮಾತುಗಳು, ಅವ್ರನ್ನ ಭಲೆ ಅಂತ ಹೇಳುವಂಥ ಮಾತುಗಳನ್ನು ಕೇಳೋದಕ್ಕೆ ಇಷ್ಟಪಡ್ತಾರೆ.
ಅಂಥವರ ಮೇಲೆ ಇವರು ಅಡ್ವಾಂಟೇಜ್ ತಗೊತಾರೆ. ಯಾವ ರೀತಿ? ಅಪ್ಲೈಯಿಂಗ್ ಆ್ಯಂಡ್ ಪ್ಲೆಸೆಂಟ್ ಥಿಂಗ್ಸ್, ಅವ್ರಿಗೆ ಇಷ್ಟವಾಗುವಂಥ ರೀತಿಯಲ್ಲಿ. ಅವರು ತಪ್ಪನ್ನು ಪಾಯಿಂಟ್ ಔಟ್ ಮಾಡಲ್ಲ, ಖಂಡಿತವಾಗಿ ನೀನು ಮಾಡ್ತಾ ಇರೋ ತಪ್ಪು ಅಂತ ಹೇಳಲ್ಲ, ಗದರಿಸಲ್ಲ, ಎಚ್ಚರಿಸಲ್ಲ. ನನ್ನ ಮೇಲೆ ಕೋಪ ಮಾಡಿಕೊಂಡ್ರೆ ಪರವಾಗಿಲ್ಲ, ಬಟ್ ನನಗೇನಾದರೂ ಹೇಳಬೇಕು ಅನ್ನಿಸಿದ್ರೆ ಹೇಳ್ತೀನಿ. ಐ ಟೆಲ್ ಯು ಕ್ಯಾನ್. ನನ್ನ ಜೊತೆ ಒಡನಾಟ ಮಾಡಿರೋರು ಎಲ್ರಿಗೂ ಗೊತ್ತು. ಐ ಡೋಂಟ್ ಹೈಡ್. ಯಾಕಂದರೆ ಇವತ್ತು ನನ್ನ ಸಹೋದರನನ್ನೋ ಸಹೋದರಿಯನ್ನು ಅವರ ತಪ್ಪಿನಿಂದ ನಾನು ತಿದ್ದೊಯ್ಲಿಲ್ಲ ಆದರೆ ಅವರು ದೊಡ್ಡ ತಪ್ಪಲ್ಲಿ ಹೋಗಿ ಬೀಳ್ತಾರೆ, ದೊಡ್ಡ ಅಪರಾಧದಲ್ಲಿ ಬೀಳ್ತಾರೆ. ಆಗ ಅವ್ರನ್ನ ನಾನು ಉಳಿಸ್ಕೊಳ್ಳದೆ ಇರೋಕ್ಕಾಗಲ್ಲ, ಕಷ್ಟ ಬೀಳಬೇಕಾಗುತ್ತೆ. ಆರಂಭದಲ್ಲೇ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಕನ್ನಡದಲ್ಲಿ ಹೇಳ್ತಾರೆ. ನಾವು ಬೆಳೆಯುವಾಗಲೇ ಉತ್ತಮ ರೀತಿಯಲ್ಲಿ ಬೆಳಿಬೇಕು ಎಂಬುದು ಅದರ ತಾತ್ಪರ್ಯವಾಗಿದೆ. ಇನ್ನು ಇಲ್ಲಿ ಅಪೊಸ್ತಲನಾದಂಥ ಪೇತ್ರನು ಹೇಳ್ತಾ ಇದ್ದಾನೆ, ತಪ್ಪಾದ ಮಾರ್ಗದಲ್ಲಿ ನಡೆಯುವವರ ಸಹವಾಸದಿಂದ. ಹಾಗಾದರೆ ಇಫ್ ಸಂಬಡಿ ಇಸ್ ಡೂಯಿಂಗ್ ರಾಂಗ್, ಇಫ್ ಯು ಆರ್ ಫಾಲೋಯಿಂಗ್ ಹಿಮ್, ನೀನು ಅವ್ರನ್ನ ಹಿಂಬಾಲಿಸೋದಾದ್ರೆ ಡೆಫಿನೆಟ್ಲಿ ನೀನು ಯಾರು ಅಂದರೆ ಹೇಳಬೇಕು ಅಂದರೆ ನಿನ್ನ ಸ್ನೇಹಿತ ಯಾರು ಅಂತ ಹೇಳು. ಯಾರ ಜೊತೆ ಅಧಿಕ ಸಮಯ ಕಳೀತೀಯ? ವೇರ್ ಯು ಆರ್ ಸ್ಪೆಂಡಿಂಗ್ ದ ಟೈಮ್ ಮೋಸ್ಟ್. ಇಫ್ ಈಸ್ ಎ ಸ್ಪಿರಿಚುವಲ್ ಮ್ಯಾನ್ ಆರ್ ವರ್ಲ್ಡ್ಲಿ ಮ್ಯಾನ್, ಅವನು ಆತ್ಮಿಕನೋ ಲೌಕಿಕನೋ ಯೋಚನೆ ಮಾಡಬೇಕು. ನಿನ್ನ ಆತ್ಮಿಕತೆ ಬೆಳೀತಾ ಇದೆಯಾ ಅಥವಾ ಕೆಳಗಡೆ ಹೋಗ್ತಾ ಇದೆಯಾ ಅಂತ ನೀನೇ ನಿನ್ನ ಪರೀಕ್ಷೆ ಮಾಡಬೇಕು. ನಿನ್ನ ಪ್ರೇಯರ್ ಟೈಮ್, ನಿನ್ನ ಪ್ರಾರ್ಥನಾ ಜೀವಿತ, ದೇವರ ವಚನದ ಧ್ಯಾನ, ಆ ಭಕ್ತಿಯ ವೈರಾಗ್ಯ ಕಡಿಮೆ ಆಯ್ತಾ ಜಾಸ್ತಿ ಆಯ್ತಾ? ನೀನೇ ಅವಲೋಕನ ಮಾಡಬೇಕು. ಇಲ್ಲಿ ಆತ್ಮಿಕನ ಪೊಲಿಟಿಕ್ಸ್ ಮಾಡೋದಲ್ಲ. ಆತ್ಮಿಕನು ನಿನ್ನನ್ನು ನೀನು ಅವಲೋಕನ ಮಾಡಬೇಕು. ಆಮೇಲೆ ನೆನ್ನೆ ಕಳೆದ ಆತ್ಮಿಕತೆ ಅಲ್ಲ, ಇವತ್ತಿಗೆ. ಅದಕ್ಕೆ ಅನುದಿನದ ಮನ್ನಾ ನಿಮಗೆ ಕೊಡ್ತಾ ಇದ್ದಿದ್ದು. ಎವ್ರಿ ಡೇ ಡೈಲಿ ಮನ್ನಾ ಯು ಮಸ್ಟ್ ಹ್ಯಾವ್ ಇಟ್. ಆಮೇನ್. ಲೆಟ್ ಮಿ ಗೋ, ಮುಂದಕ್ಕೆ ಹೋಗ್ತೀನಿ. ಹೊಸದಾಗಿ ತಪ್ಪಿಸಿಕೊಂಡವರ ಸಂಗಡ. ಹೊಸದಾಗಿ ತಪ್ಪಿಸಿಕೊಂಡವರ ಸಂಗಡ ಅಂದರೆ ಏನು? ಲೌಕಿಕವಾದಂಥ ಇಚ್ಛೆಗಳಿಗೆ ಬಿದ್ದೋಗಿರುವವರ ಸಂಗಡ, ಲೋಕದ ಆಡಂಬರಗಳಲ್ಲಿ ಜೀವಿಸುವವರ ಸಂಗಡ. ಇವರು ಉರುಳಿಲ್ಲದ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಾರೆ, ಫಾಲ್ಸ್ ಟೀಚರ್ಸ್. ಅಂಥವ್ರ ಸಂಗಡ ಭಯಂಕರ ಮಾತಾಡ್ತಾರೆ. ಬಂಡಾದ ದುರಾಶೆಗಳನ್ನು ಹುಟ್ಟಿಸಿ ಅವರನ್ನ ಮರಳುಗೊಳಿಸ್ತಾರೆ. ದುರಾಶೆ ಅಂದರೆ ನಿಮ್ಗೆ ಗೊತ್ತು. ಬಂಡ ಅಂದರೆ ರೀಲ್ ಬಿಟ್ಟು ಅವ್ರು ರೀಲ್ ಸುತ್ತಕೊಂಡು ಇಲ್ದಿರೇ ಇರೋದನ್ನ ಇರೋ ರೀತಿಯಲ್ಲಿ ವರ್ಣಿಸಿ ದುರಾಶೆಗಳನ್ನು ಹುಟ್ಟಿಸಿ ಅಂದರೆ ಇಲ್ದಿರೇ ಇರೋದನ್ನು ಹುಟ್ಟಿಸಿ ಮರಳುಗೊಳಿಸ್ತಾರೆ. ಸ್ವಾತಂತ್ರ್ಯ ಕೊಡುತ್ತೇನೆಂದು ಅವರಿಗೆ ವಾಗ್ದಾನ ಮಾಡ್ತಾರೆ. ಆದರೆ ತಾವೇ ಕೆಟ್ಟತನದ ದಾಸತ್ವದಲ್ಲೊಳಗಿದ್ದಾರೆ. ಒಬ್ಬನು ಯಾವುದಕ್ಕೆ ಸೋತು ಹೋಗಿರುವನೋ ಅದರ ದಾಸತ್ವದೊಳಗಿರುವನಷ್ಟೇ. ಇಫ್ ದ ಪರ್ಸನ್ ಇಸ್ ವರ್ಡ್ಲಿ, ಲೌಕಿಕನಾಗಿದ್ದರೆ, ಅವನ ಗುರಿ ಲೌಕಿಕತೆ ಆಗಿದ್ದರೆ ಅವನು ಲೋಕಕ್ಕೆ ದಾಸತ್ವದಲ್ಲಿದ್ದಾನೆ. ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ. ಯೆರೆಮೀಯನ ಪ್ರವಾದನೆ ಗ್ರಂಥ, ಬುಕ್ ಆಫ್ ಜೆರೆಮಾಯ 23ನೇ ಅಧ್ಯಾಯ. ನೀವು ನನ್ನ ಜೊತೆ ಇದ್ದೀರಾ? ಅರ್ಥ ಆಗ್ತಾ ಇದೆಯಾ? 23ನೇ ಅಧ್ಯಾಯ, ಬುಕ್ ಆಫ್ ಜೆರೆಮಾಯ, ಚಾಪ್ಟರ್ 23, ವರ್ಸ್ 16 to 17. ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ನಿಮಗೆ ಪ್ರವಾದಿಸುವ ಪ್ರವಾದಿಗಳ ಮಾತುಗಳನ್ನು ಕೇಳಬೇಡ್ರಿ. ನಿಮ್ಮಲ್ಲಿ ವ್ಯರ್ಥ ನಿರೀಕ್ಷೆಯನ್ನು ಹುಟ್ಟಿಸ್ತಾರೆ. ಕೆಲವರಿಗೆ ಈಗ ಭಾಳ ಸಂತೋಷ ಆಯಿತು, ಭಾಳ ಸಂತೋಷ ಆಯಿತು ಪ್ರವಾದಿಗಳ ಪ್ರವಾದನೆ ಕೇಳಬಾರ್ದು ಅಂತ.
ಇಷ್ಟು ದಿನ ಹೇಳಿದ್ರಲ್ಲ ಪಾಸ್ಟ್ರೇ ಪ್ರವಾದಿಗಳ ಪ್ರವಾದನೆ ಕೇಳ್ರಿ ಅಂತ, ಪ್ರವಾದನೆಯನ್ನು ತುಚ್ಛೀಕರಿಸಬಾರ್ದು ಅಂತ ಹೇಳಿದ್ರಲ್ಲ. ಇಷ್ಟು ದಿನ ಹೇಳಿದ್ರಲ್ಲ ಯೆಹೋವನಲ್ಲಿ ಭರವಸೆ ಇಡಬೇಕು, ಅವನ ಪ್ರವಾದಿಗಳಲ್ಲಿ ನಂಬಿಕೆ ಇಡಬೇಕು ಅಂತ ಹೇಳಿದ್ರಲ್ಲ. ಈಗೇನು ಪಾಸ್ಟ್ರೆ ಹಿಂಗೆ ಇಲ್ಲಿ ಹೇಳ್ತಾ ಇರೋದು? ಯಾರು ಹೇಳ್ತಾ ಇರೋದು? ಯೆರೆಮೀಯನು ಹೇಳ್ತಾ ಇದ್ದಾನೆ. ಯೆರೆಮೀಯನು ಯಾರು? ದೇವರ ಸತ್ಯಪ್ರವಾದಿ. ಸತ್ಯಪ್ರವಾದಿ ನಿಮಗೆ ನಾನು ಕಳೆದ ವಾರದಲ್ಲಿ ನಾನು ಎಚ್ಚರಿಸಿದ್ದೆ. ಈ ಕಳ್ಳ ಪ್ರವಾದಿಗಳು ಇದರ ಸುಳ್ಳು ಪ್ರವಾದಿಗಳು, ಅದನ್ನು ಕುರಿತು ನಾನು ಐ ಥಿಂಕ್ ಯೆರೆಮೀಯನ ಪುಸ್ತಕ 5:31 ಆ ವಾಕ್ಯ ಹೇಳ್ತಾರೆ, ಪ್ರವಾದಿಗಳು ಸುಳ್ಳಾಗಿ ಪ್ರವದಿಸ್ತಾರೆ, ಯಾಜಕರು ಅವರೊಟ್ಟಿಗೆ ಕೈ ಜೋಡಿಸ್ತಾರೆ, ನನ್ನ ಜನರಿಗೆ ಅದು ಇಷ್ಟ ಆಗುತ್ತೆ, ಆದರೆ ಕಟ್ಟ ಕಡೆಯದಾಗಿ ನೀವೇನು ಮಾಡುವಿರಿ? ಒಬ್ಬ ಕಣ್ಣುನೀರಿನ ಪ್ರವಾದಿ ಯೆರೆಮೀಯನು ರಾತ್ರಿ ಎಲ್ಲ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿ ದೇವರು ಹೇಳುವ ಶಬ್ದವನ್ನು ಕೇಳಿ ಜನರಿಗೆ ಬಂದು ಪ್ರವಚನ ಹೇಳುವಾಗ, ಇವನ ಪ್ರವಚನೆಯಲ್ಲಿ ಏನಿದೆ ಅಂದರೆ, ನೀನು ತಲೆ ಹಾಕ್ತೀಯ, ನಿನಗೆ 4 ಅಂತಸ್ತು ಮನೆ ಸಿಗುತ್ತೆ, ನಿನಗೆ BMW ಕಾರ್ ಸಿಗುತ್ತೆ. ಇದೇನೂ ಅಲ್ಲ. ಇವನ ಪ್ರವಚನೆಯಲ್ಲಿ ನಿನ್ನ ಮನ ತಿರುಗಬೇಕು, ಇಲ್ಲದಿದ್ದರೆ ದೇವರ ನ್ಯಾಯ ತೀರ್ಪಿಗೆ ಒಳಗಾಗ್ತೀಯ. ಸ್ತೋತ್ರ, ಹಲ್ಲೆಲೂಯ. ನಿಮ್ಮ ಪಾಪಗಳನ್ನು ಬಿಡಬೇಕು. ಇವುಗಳನ್ನು ಹೇಳಿದ್ರೆ ಜನಕ್ಕೆ ಇಷ್ಟ ಆಗಲ್ಲ. ನೀವು ಸ್ತೋತ್ರ ಹೇಳದೆ ಇದ್ದಾಗ ನನಗೊಂದು ಸಂಶಯ, ಯಾವತ್ತು ತಿಳ್ಕೊಂಬೇಡ್ರಿ ನನ್ನ ಹೆಸರು ಕರೆದಿರೋದ್ರಿಂದ ನಾನು ಕರೆಕ್ಟ್ ಇದ್ದೀನಿ, ಅದಕ್ಕೆ ದೇವರ ಆಲಯದಲ್ಲಿ ಕೆಲವು ಯಾರು ಹೇಳಿದ್ರಂತೆ, ಸ್ತೋತ್ರ, ದೇವರಿಗೆ ನನ್ನ ಹೃದಯ ಗೊತ್ತು, ಅದಕ್ಕೆ ನನ್ನ ಹೆಸರು ಕರೆದು ಮುಂದೆ ನಿಲ್ಲಿಸು ಪ್ರಾರ್ಥನೆ ಮಾಡಿದ್ರು ಅಂತ. ನೀನು ಮನ್ ತಿರುಗು ಅಂತ. ನಿನ್ನ ಹೆಸರು ಯಾಕೆ ಕರೀಲಿಲ್ಲ ಅಂದರೆ, ನೀನು ಕರೆಕ್ಟಾಗಿ ಹೋಗ್ತಾ ಇದೆಯಾ, ಹಂಗೆ ಹೋಗವ್ವ ಅಂತ. ನೀವು ಯಾಕೆ ತಗೊಳ್ತೀರಾ ಅನ್ನೋದು ಇಂಪಾರ್ಟೆಂಟ್. ಯೆರೆಮೀಯನ ತಾಯಿಯ ಗರ್ಭದಲ್ಲಿ ಕೇವಲ ಪಿಂಡವಾಗಿರುವಾಗಲೇ ಅವನನ್ನು ಜನಾಂಗಗಳಿಗೆ ಪ್ರವಾದಿಯಾಗಿ ದೇವರು ನೇಮಕ ಮಾಡಿದನು. ನನ್ನ ಬಾಲಕನ್ನು ನಾನು ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ. ದೇವರು ಹೇಳಿದ್ರು, ನನ್ನ ಮಾತನ್ನು ನಿನ್ನ ಬಾಯಲ್ಲಿ ನಾನು ಇಟ್ಟಿದ್ದೀನಿ ಅಂತ ಹೇಳಿದ್ರು. ಆಮೇಲೆ ಸತ್ಯ ಪ್ರವಾದಿಯಾದ ಯೆಹೋವನ ಪ್ರವಾದಿಯಾದಂಥ ಯೆರೆಮೀಯನು 40 ವರ್ಷಗಳ ಕಾಲ ಯಹೂದ್ಯ ಜನರಿಗೋಸ್ಕರ ಪ್ರವದಿಸ್ತಾ ಇದ್ದಾನೆ. ಒಬ್ಬನು ಅವನ ಪ್ರವಚನ ಕೇಳ್ತಾ ಇರಲಿಲ್ಲ, ಒಬ್ಬರು ಮನ ತಿರುಗ್ತಾ ಇರಲಿಲ್ಲ. ಬೇಸತ್ತೋಗ್ಬಿಟ್ಟ ಇವನು. ದೇವರ ಹತ್ರ ಪ್ರಶ್ನೆ ಕೇಳದ, ಎಲ್ಲಿದೆ ನ್ಯಾಯ? ಸ್ತೋತ್ರ, ಎಲ್ಲಿದೆ ನ್ಯಾಯ? ನೀತಿಗೂ ಅಧರ್ಮಕ್ಕೂ ಧರ್ಮಕ್ಕೂ ವ್ಯತ್ಯಾಸ ಇಲ್ವಾ? ಅಧರ್ಮ ಮಾಡುವವನು, ಪಾಪ ಮಾಡುವವನು ಆರಾಮಾಗಿ ಡಯಾಡುಸ ಅಂತ ಹೋಗ್ತಾ ಇದ್ದಾನೆ, ನಾನು ಮಾತ್ರ ಕಷ್ಟ ಬೀಳ್ತಾ ಇದ್ದೀನಿ. ಇದೇನು ನ್ಯಾಯನ? ಯೆರೆಮೀಯನು ದೇವರ ಬಳಿಯಲ್ಲಿ ಕೇಳುವಾಗ, ಯೆರೆಮೀಯನ ಪುಸ್ತಕ 12ನೇ ಅಧ್ಯಾಯದಲ್ಲಿ ಅದನ್ನು ಕಾಣ್ತೀವಿ. ದೇವರು ಒಂದು ಮಾತನ್ನು ಕೇಳ್ತಾರೆ, ಕಾಳಾಳುಗಳ ಸಂಗಡ ನೀನು ಓಡು ದಣಿಯುವುದಾದರೆ ಕುದುರೆಗಳ ಸಂಗಡ ನೀನು ಯಾವ ರೀತಿ ಓಡಿ ಜಯಿಸುವೆ ಅಂತ. ಯೆರೆಮೀಯನೇ, ನೀನು ಕಾಳಾಳುಗಳ ಸಂಗಡ ಓಡಿ ದಣದ್ಬಿಟ್ರೆ ಇನ್ನು ಬರಲಿಕ್ಕಿರೋದು ಇದಕ್ಕಿಂತ ಜಾಸ್ತಿ ಇದೆ, ಇದಕ್ಕಿಂತ ದೊಡ್ಡದಿದೆ. ಆ ಟೈಮಲ್ಲಿ ನೀನು ಹೆಂಗೇನು ಮಾಡ್ತೀಯ ಅಂತ. ಸೊ ಯು ಹ್ಯಾವ್ ಟು ಗೋ ಪೇಷನ್ಸ್ಲಿ, ಯು ಹ್ಯಾವ್ ಟು ವೇಟ್. ಕೆಲವೊಮ್ಮೆ ದ ಫಾಲ್ಸ್, ತಪ್ಪು, ಸುಳ್ಳು ಬೇಗ ಪ್ರಚಾರ ಆಗಿಬಿಡುತ್ತೆ. ಅಂದರೆ ಸತ್ಯ ನೀವು ಎಷ್ಟೇ ಮುಚ್ಚು ಮಾಡಿದ್ರಿ 3ನೇ ದಿನ ಎದ್ದು ಬರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೆ ವಿರುದ್ಧವಾಗಿ ಸುಮಾರು ಅಲಿಗೇಷನ್ಗಳನ್ನು ಮಾಡಿದ್ರು. ಇಲ್ಲಲ್ಲ,
ಅಮೇರಿಕಾ, ಗಲ್ಫ್ಗಳ ಎಲ್ಲದಕ್ಕೂ ಇಮೇಲ್ಗಳನ್ನು ಕಳಿಸಿದ್ರು. ದೇವರು ಹೇಳಿದನು, ನೀನು ಮೌನವಾಗಿದ್ದು ನಾನು ನಿನ್ನ ದೇವರು ಅನ್ನೋದನ್ನು ತಿಳ್ಕೊ ಅಂತ. ನಾನು ಯಾರಿಗೂ ಏನು ಹೇಳೋಕ್ಕೂ ಹೋಗಲಿಲ್ಲ, ಕೇಳೋಕ್ಕೂ ಹೋಗಲಿಲ್ಲ. ದೇ ಚೇಂಜ್ ನನ್ನ ಕನ್ವೆನ್ಷನ್ಗಳು, ಕಾನ್ಫರೆನ್ಸ್ಗಳು ಎಲ್ಲ ಕ್ಯಾನ್ಸಲ್ ಆಗೋಯ್ತು. ಭಾಳ ದುಃಖಪಟ್ಟೆ. ಒಳ್ಳೆ ಪೀಕ್ ಸೀಸನ್ ಇತ್ತದು, ಚೆನ್ನಾಗಿ ಹತ್ತು ಬರ್ತಿದ್ದಂಥ ಸೀಸನಲ್ಲಿ ಐ ವೆಯ್ಟೆಡ್. ಒಂದು ದಿನ ಇತ್ತಾನೆ ಎಲ್ಲರೂ ಕರೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಪಾಸ್ಟ್ರೇ, ನಾವು ಕೇಳಿದ್ದು ಸುಳ್ಳು ಅಂತ ಅರ್ಥ ಆಯಿತು, ನಮ್ಮನ್ನು ಕ್ಷಮಿಸ್ಬಿಡಿ. ಆಗ ಗೊತ್ತಾಯಿತು ಪ್ರಪಂಚಕ್ಕೆ ಸತ್ಯ ಏನು ಅಂತ. ಇವತ್ತು ಕರೆಗಳು ನನಗೆ ಬರ್ತಾ ಇದೆ, ಯಾವಾಗ ಬರ್ತೀರಾ ಅಂತ. ವೆಯ್ಟ್ ಮಾಡಿ ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಯಾರು ಇದನ್ನು ಹಬ್ಬಿಸಿದ್ರೋ ಅವ್ರಿಗಲ್ಲಿ ಪ್ರವೇಶ ಮಾಡೋಕ್ಕೆ ಆಗದೆ ಈ ರೀತಿಯಲ್ಲಿ ಎಲ್ಲರೂ ಹಾಗೆ ಮಾಡಿಬಿಟ್ರು. ಹಲ್ಲೆಲೂಯ, ಹಲ್ಲೆಲೂಯ. ಆಪಾದನೆಗಳನ್ನು ಮಾಡೋರು ಮಾಡ್ತಾನೆ ಇರಲಿ. ಆಮೆನ್. ಬಿ ಸ್ಟ್ರಾಂಗ್ ಇನ್ ದ ಲಾರ್ಡ್. ಇಲ್ಲಿ ಯೆರೆಮೀಯನು ಸತ್ಯ ಪ್ರವಾದಿ. ಅವನ ಪ್ರವಾದನೆ ನೀವು ನೋಡ್ರಿ, ಅವನು ಹೇಳೋದು ನಡೆಯುತ್ತೆ. ಅವನೇನೋ ಅಯ್ಯೋ ಅವನು ಮಾತ್ರ ಕರ್ಕೊಂಬರ್ಬಿಡ್ರೆ, ಬಾಯಿ ತೆರೆದ್ರೆ ಅವನ್ನೆಲ್ಲ ಹೇಳ್ಬಿಡ್ತಾನೆ ಬಂಡವಾಗಿ ಅಂತಾರೆ. ಸೋತ್ರ ಅಂಥ ಪ್ರವಾದಿಗಳು ಬೇಡ ಅಂತ. ನಾವೆಲ್ಲ ಬೆಳೆದಿದ್ದು ಹೆಂಗೆ ಗೊತ್ತಾ? ಭಯದಲ್ಲಿ. ಪ್ರವಾದಿಗಳು ಬರ್ತಾರೆ ಅಂದರೆ ಸೋತ್ರ. ನಮ್ಮ ಕಾಲದಲ್ಲಿ ಈಗ ಉಪವಾಸ ಅಂತಾರೆ, 3 ಹೊತ್ತು ತಿನ್ಬಿಟ್ಟು ಬಂದು ಉಪವಾಸ ಮಾಡೋದು. ಏನಂದರೆ ಪ್ರಾರ್ಥನೆ, ಅದು ಉಪವಾಸ ಅಲ್ಲ. ಸೋತ್ರ ಹೋಗಿಲ್ಲ ಅಂದರೆ ಪಾಸ್ಟ್ರ್ ಏನಂತಾರೆ, ನಿಮ್ಗೇನು ಗೊತ್ತು ಸುಮ್ಗೆ, ಇವ್ರಿಗೇನು ಯಾವಾಗಲೂ ಉಪವಾಸ ಅಂದ್ಬಿಡ್ತಾರೆ. ನಮಗೆ ಗೊತ್ತು BP ಶುಗರು ಅದೆಲ್ಲ ಬಂದ್ಬಿಟ್ರೆ ಅದಕ್ಕೆ ಟೈಮ್ ಕರೆಕ್ಟ್ ತಿಂದ್ಬಿಡ್ಬೇಕು ಅಂತ. ಸೋತ್ರ ಆಗ ಹಂಗಲ್ಲ. ಉಪವಾಸ ಪ್ರಾರ್ಥನೆಗೆ ಅಂದರೆ ಹೋಗಿ ಕುತ್ಕೊಂಡ್ರೆ, ನೀನು ಉಪವಾಸದಲ್ಲಿ ಬರದೆ ಅಲ್ಲಿ ಬಂದು ಕುತ್ಕೊಂಡ್ರೆ, ನೀನು 2 ಚಪಾತಿ ತಿಂದಿದ್ರು ಪ್ರವಾದಿ ಬಂದು ತಲೆ ಕೈ ಇಟ್ಟು ನಿನ್ನ ಹೊಟ್ಟೆಯಲ್ಲಿ 2 ಚಪಾತಿ ಇದೆ ಅಂತಾರೆ. ಅದು ಭಯ ನಮಗೆ. ನಾನು ಹೇಳ್ತಾ ಇರೋದು ಸುಳ್ಳಲ್ಲ, ಅಷ್ಟು ಡೀಪಾಗಿತ್ತು. ನಡುಕ ಹುಟ್ಟಿಸೋದು. ದೈವ ಭಯ ಇತ್ತು, ಭಕ್ತಿ ವೈರಾಗ್ಯ ಇತ್ತು, ವಚನದ ಪ್ರಮಾಣ ಇತ್ತು. ಅದಕ್ಕೆ ಎಷ್ಟೇ ಬಿರುಗಾಳಿ ಬಂದಾಗಲೂ, ಎಂಥ ಅಲೆಗಳು ಉಕ್ಕಿ ಬಂದಾಗಲೂ ಅಲ್ಲಾಡದೆ ಗಟ್ಟಿಯಾಗಿ ನಿಂತು ಸೇವೆ ಮಾಡೋದಕ್ಕೆ ದೇವರು ನಮಗೆ ಕೃಪೆ ಕೊಟ್ಟರು. ಈಗಿನ ವಿಶ್ವಾಸಿಗಳು ನೀರಿನ ಮೇಲಿರೋ ಗುಳ್ಳೆ ಥರ ಚೆನ್ನಾಗಿ ಪಳಪಳ ಅಂತಾರೆ. ಸೂರ್ಯ ಪ್ರಕಾಶ ಹೊಡಿತಿದ್ರೆ ಕಣ್ಣಿಗೆಲ್ಲ ಏನು ಬ್ಯೂಟಿಫುಲ್. ಸಣ್ಣ ಗಾಳಿ ಬಂದರೆ ಟಪ್ ಅಂತ ಹೊಡೆದ ಬಿಡ್ತಾರೆ. ಕಾರಣ ಏನು? ಪ್ರಮಾಣ ಇಲ್ಲ, ವಾಕ್ಯದ ಪ್ರಮಾಣ ಇಲ್ಲ. ವಾಕ್ಯ ಬೇರೂರಿಲ್ಲ. ವಾಕ್ಯದಲ್ಲಿ ಬೇರೂರಲೇಬೇಕು. ಪ್ರಸಂಗ ಮಾಡುವವರು ಪ್ರಸಂಗದ ಮರ್ಮ ತಿಳಿದಿರಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಉಪದೇಶ ಮಾಡೋದಕ್ಕೆ ಮುಂಚೆ ನೀನು ನಿನಗೆ ಉಪದೇಶ ಮಾಡಬೇಕು. ನಾನೆಲ್ಲ ಪ್ರಸಂಗ ಕಳ್ತಿದ್ದೆ ಕಣ್ಣಾಡಿ ಮುಂದೆ ನಿಂತ್ಕೊಂಡು ಏನು ಪ್ರಸಂಗ ಮಾಡ್ತೀನೋ, ಏನು ಆ್ಯಕ್ಷನ್ ಮಾಡ್ತೀನೋ, ಯಾವ ಸ್ಟೈಲಲ್ಲಿ ನಿಲ್ತೀನೋ, ಇದೆಲ್ಲ ಕಣ್ಣಾಡಿ ಮುಂದೆ ನಿಂತ್ಕೊಂಡೇ ಮಾಡ್ತಾಯಿದ್ದೆ. ನನ್ನ ಕ್ರೌಡೇ ಕಣ್ಣಾಡಿ. ತಪ್ಪಾದರೆ ತಲೆಗೆ ನಾನೇ ಹೊಡ್ಕೊತಾ ಇದ್ದೆ, ಮಿಸ್ಟೇಕು ಅಂತ. ಅದಾದ ಮೇಲೇ ಕಾಟೇಜ್ ಮೀಟಿಂಗಲ್ಲಿ ಪ್ರಸಂಗ ಮಾಡೋಕ್ಕೆ ಬರ್ತಾ ಇದ್ದಿದ್ದು. ಸೋತ್ರ ಇವಾಗ ಮೀಟಿಂಗಲ್ಲಿ ಏನು ಪ್ರಸಂಗ ಮಾಡ್ತಾರೆ ದೇವ್ರಿಗೆ ಗೊತ್ತು. ಸೋತ್ರ ಆಳದಲ್ಲಿ ಕಲೀರಿ ವಾಕ್ಯನ, ಸಿಸ್ಟಮ್ಯಾಟಿಕ್ಕಾಗಿ ಕಲೀರಿ, ಪತ್ರಿಕೆಗಳನ್ನು ಕಲೀರಿ. ಯಾವ ಸಂದರ್ಭದಲ್ಲಿ ಬರೆದ್ರು, ಯಾವ ಸಭೆಗೆ ಬರೆದ್ರು, ಯಾವ ವ್ಯಕ್ತಿಗೆ ಲೆಟ್ರ್ ಬರೆದ್ರು, ಉಪದೇಶ ಏನು, ಪ್ರಮಾಣ ಏನು, ಚೆನ್ನಾಗಿ ತಿಳ್ಕೊಬೇಕು ಇದನ್ನು. ಇಲ್ಲಿ ಯೆರೆಮೀಯನು ಪ್ರವಾದಿ, ಅವನು ಸತ್ಯ ಪ್ರವಾದಿ, ದೇವರಿಂದ ಆರಿಸಲ್ಪಟ್ಟ ಪ್ರವಾದಿ. ಅವನು ಜನರ ಮೆಂಟಾಲಿಟಿ, ಅವರು ಸತ್ಯನ ಅಂಗೀಕರಿಸ್ತಾ ಇಲ್ಲ, ನಿಜಾನ ಅಂಗೀಕರಿಸ್ತಾ ಇಲ್ಲ. ನಿಜವಾದ ಪ್ರವಾದಿನ ಬಿಟ್ಬಿಡ್ತಾರೆ.
ಸುಳ್ಳು ಪ್ರವಾದಿಗಳಂದರೆ ನೋಡ್ರಿ, ಅವ್ರು ಬಂದು ನಿಮ್ಮನ್ನು ಪುಸ್ಲಾಯಿಸ್ಬಿಡ್ತಾರೆ. ಸತ್ಯ ಹೇಳ್ತೀನಿ ಕೇಳ್ರಿ, ಹೇಳಿದ ಪ್ರವಾದನೆ ನೆರವೇರಲಿಲ್ಲ ಅಂದರೆ ಹಿಂದಿನ ಕಾಲದ ಪ್ರಮಾಣದ ಶಿಕ್ಷೆ ಏನು ಗೊತ್ತಾ? ಅವನ ಕಾಲಿಗೆ ಭಾರವಾದ ಕಲ್ಲನ್ನು ಕಟ್ಟಿ ಆಳವಾದ ಸಮುದ್ರದಲ್ಲಿ ತಗೊಂಡೋಗಿ ಹಾಕ್ಬೇಕು ಅವನ್ನ. ಸ್ತೋತ್ರ ಹೇಳಲಿಲ್ವಲ್ಲ? ಅದರ ಅರ್ಥ ಏನು ಗೊತ್ತಾ? ಅವನು ಈಜು ಬಂದು ಮೇಲೆ ಎದ್ದು ಬರಕ್ಕೆ ನೋಡಿದ್ರು ಬಾರಕ್ಕೆ ಇಳಗಡೆ ಅಲ್ಲೇ ಇದ್ಬಿಡ್ಬೇಕು. ಸ್ತೋತ್ರ ಹೇಳದೆ ಇದ್ದಾಗ ಯಾಕೆ ಬಂದ್ವೋ ಬೈಬಲ್ ಸ್ಟಡಿಗೆ ಅನ್ನಿಸ್ತಾ ಇದೆ. ತಿಳ್ಕೊಬೇಕು, ನಾವು ಎಲ್ಲ ಭಾಗವನ್ನು ತಿಳ್ಕೊಬೇಕು. ಹಾಗಾದರೆ ಸುಳ್ಳು ಪ್ರವಾದಿಗಳು ಇದ್ದಾರೆ. ನೀವೊಂದು ಪ್ರವಾದಿ ಆದರೆ ಆ ನಿಮ್ಮ ಪ್ರವಾದನೆ ಸಭೆಯಲ್ಲಿ ಬರಬೇಕು, ಇಲ್ಲಿಂದ ಆರಂಭ ಆಗಬೇಕು. ಮನೆಯೇ ಮೊದಲ ಪಾಠಶಾಲೆ. ಮನೆಯಲ್ಲಿ ಮಕ್ಕಳನ್ನ ನೀಟಾಗಿ ಸಾಕಿದ್ರೆ ಅವರು ಸಮಾಜಘಾತಕರಾಗೋದಿಲ್ಲ. ನಿಮ್ಮ ಮಕ್ಕಳಿಗೆ ಮನೆಯಲ್ಲಿ ಹೇಳ್ಕೊಡೋದು ತಂದೆ ಯಾರು, ತಾಯಿ ಯಾರು, ಅಣ್ಣ ಯಾರು, ಅಕ್ಕ ಯಾರು, ತಮ್ಮ ಯಾರು, ತಂಗಿ ಯಾರು, ಬಾಂಧವ್ಯ ಏನು, ಒಡನಾಟ ಹೆಂಗಿರಬೇಕು, ನಾವು ಮಾತನಾಡುವ ಮಾತುಗಳು ಹೇಗಿರಬೇಕು, ಹಿರಿಯರಿಗೆ ನಾವು ಯಾವ ರೀತಿ ಗೌರವ ತೋರಿಸ್ಬೇಕು, ಇದು ಪ್ರಪಂಚ ಅಲ್ಲ ಕಲಿಸೋದು, ಮನೆಯಿಂದ ಆರಂಭ ಆಗಬೇಕು. ನೀವು ಆ ಕಾಲದಲ್ಲಿ ನೋಡ್ರಿ, ಬೇಕಾದರೆ ಮನೆಗೆ ಒಂದು ಚಿಕ್ಕ ಬಾಗಿಲಿರೋದು, ಮತ್ತೆ ಒಳಗಡೆ ಹೋದಾಗ ದೊಡ್ಡ ಬಾಗಿಲಿರೋದು. ಮನೆ ಹಂಗೆ ಇದ್ದಿದ್ದು ಶೇಪು. ಆಗಿನ ಕಾಲದಲ್ಲಿ ಹಿರಿಯರ ಗುರುತು ಏನು ಗೊತ್ತದು? ಮನೆಯಿಂದ ಹೊರಗಡೆ ಹೋಗುವ ಮಗ ಅವನ ತಲೆ ಎತ್ತಿ ಹೊರಗಡೆ ಹೋಗೋಕ್ಕೆ ಮುಂಚೆ ತಲೆ ತಗ್ಗಿಸಿ ಹೋಗೋದು ಕಲಿಬೇಕು. ತಲೆ ತಗ್ಗಿಸಿ ಹೊರಗಡೆ ಹೋಗಬೇಕು. ತಿರ್ಗಾ ಒಳಗಡೆ ಬರಬೇಕು, ತಲೆ ತಗ್ಗಿಸಿ ಒಳಗಡೆ ಬರಬೇಕು. ಈಗ ಹೇಳ್ಬೇಡ್ರಿ ಅದು ಸಂಪ್ರದಾಯ ಅಂತ. ನಡವಳಿಕೆ, ಅದು ಸ್ವಭಾವ, ಕ್ಯಾರೆಕ್ಟರ್. ಆಗಿನ ಕಾಲದವ್ರು ಎಲ್ಲರೂ ವಿದ್ಯಾವಂತರಲ್ಲ, ಭಯಂಕರ ವಿದ್ಯಾವಂತರೇನಲ್ಲ, ಆದರೆ ಒಳ್ಳೆ ಕ್ಯಾರೆಕ್ಟರ್ ಇತ್ತು. ಹಿಂದಿನ ಕಾಲದಲ್ಲಿ ಒಂದು ಮಾತು ಹೇಳ್ಬಿಟ್ರೆ ಆ ಮಾತನ್ನೇ ಹಿಡ್ಕೊಂಡಿರ್ತಾರೆ. ಸ್ತೋತ್ರ. ಸತ್ರು ನಾನು ಮಾತು ಕೊಟ್ಟಿದ್ದೀನಿ, ಮಾತಕ್ಕೆ ತಪ್ಪಲಾರೆ. ಈಗ ಮಾತು ಕೊಡೋದಲ್ಲ, ನೀವು ಅಗ್ರಿಮೆಂಟ್ ಪೇಪರಲ್ಲಿ ₹1000 ಪೇಪರಲ್ಲಿ ಹೋಗಿ ಕುತ್ಕೊಂಡು ರಿಜಿಸ್ಟರ್ ಮಾಡಿಕೊಟ್ರು ಯಾವಾಗ ಮಾಡಿದೆ ಅದು ಬೋಗಸ್ಸು ಅಂತಾರೆ. ಮೋಸ, ವಂಚನೆ. ಲಿಸನ್, ನಿಮಗೆ ಅರ್ಥ ಆಗ್ತಿದೆಯಾ ನಾನು ಹೇಳೋದು? ಎಲ್ಲ ಕಾಲದಲ್ಲೂ ಫೇಕ್ ಇದೆ. ಎಲ್ಲ ಕಾಲದಲ್ಲೂ ಒರಿಜಿನಲ್ ಇರುವಾಗ ಫೇಕು ಇರುತ್ತೆ. ಒಂದು ಮರವನ್ನು ತಿಳಿಯೋದು ಯಾವುದರಿಂದ? ಅದರ ಫಲದಿಂದ. ಅದರ ಆ ಫಲ ನಿಮ್ಮಲ್ಲಿ ಚೆನ್ನಾಗಿರಬೇಕು. ನೀವು ವಿಶ್ವಾಸಿ ಅಂದರೆ ಸಾಲದು, ರಕ್ಷಣೆ ಹೊಂದಿದ್ದೀವಿ ಅಂದರೆ ಸಾಲದು. ನಿಮ್ಮ ನಡತೆ, ನಿಮ್ಮ ಮನೆಯವರೇ ಹೇಳಬೇಕು ನಿಮ್ಮ ಕುರಿತು ಒಳ್ಳೆ ಟೆಸ್ಟಿಮನಿ, ಒಳ್ಳೆ ಸಾಕ್ಷಿ. ಸೊಸೆ ಹೇಳಬೇಕು ಅತ್ತೆ ಬಗ್ಗೆ, ಅತ್ತೆನೇ ಹೇಳೋದಲ್ಲ. ಅತ್ತೆ ಕುರಿತು ಸೊಸೆ ಹೇಳಬೇಕು, ಸೊಸೆಯ ಕುರಿತು ಅತ್ತೆ ಹೇಳಬೇಕು. ಹಲ್ಲೆಲೂಯ. ಅಪ್ಪನ ಕುರಿತು ಮಗ ಹೇಳಬೇಕು, ಮಗನ ಕುರಿತು ಅಪ್ಪ ಹೇಳಬೇಕು. ಅವರವ್ರ ಬೆನ್ನು ಅವರವರು ತಟ್ಕೊಳೋದಲ್ಲ. ನಮಗೆಲ್ಲ ಗೊತ್ತು, ನಾನು ದೇವ್ರ ದೃಷ್ಟಿಯಲ್ಲಿ ಪರ್ಫೆಕ್ಟ್ ಆಗಿದ್ದೀನಿ, ದೇವರೆಲ್ಲ ನೋಡ್ತಾ ಇದ್ದಾರೆ. ನಾವಂದ್ರೆ ಕುಡ್ರ, ನಾವು ನೋಡ್ತಾ ಇದ್ದೀವವ್ವ. ಹೆಂಗೆ ಕಚ್ಚಾಡ್ತಾರೆ. ನಾಚಿಕೆ ಹುಟ್ಟಬೇಕು. ವಿಶ್ವಾಸಿಗಳು ನಾವು, ವಾಕ್ಯದ ಪ್ರಮಾಣ ನಮ್ಮ ಒಳಗಡೆ ಇರಬೇಕು. ಆ ಗೌರವವನ್ನು ಕಾಪಾಡ್ಕೊಳ್ಬೇಕು. ಈ ಬೈಬಲ್ ಹಿಡ್ಕೊಂಡು ಹೋಗುವಾಗ ನಮಗೆ ಗೌರವ ಎಲ್ಲಿಂದ ಕೊಡ್ತಾರೆ ಗೊತ್ತಾ? ಅವರು ದೇವ್ರ ಮಕ್ಕಳು ಅಂತ. ಅದಕ್ಕೆ ಧಕ್ಕೆ ಬರುವ ರೀತಿಯಲ್ಲಿ ನಾವು ನಡ್ಕೊಂಬಾರ್ದು. ಇವತ್ತು ನಾನು ಕೆಲಸ ಮಾಡಿ ಬಿಟ್ಟು ಬಂದಂಥ ಕಂಪನಿಯ ಬಾಸ್ ಇವತ್ತು ನನ್ನ ಕರೀತಾರೆ.
ವರ್ಷಗಳು. ಯಾಕೆ ಗೊತ್ತಾ, ಇವಾಗಲೂ ಹೇಳ್ತಾರೆ ನಿಮ್ಮ ಥರ ಒಬ್ಬರು ಸಿಗೋದೇ ಇಲ್ಲ ಬಿಡಿ ಅಂತ. ಕಾರಣ ಪ್ರಮಾಣ. ದೈವ ಭಯದಲ್ಲಿ ಬೆಳೆದ್ವಿ, ಭಕ್ತಿಯಲ್ಲಿ ಬೆಳೆದ್ವಿ. ಆಮೇನ್. ಯೆರೆಮೀಯನ ಪುಸ್ತಕ 23:16, ಸೇನಾಧೀಶನಾದ ಯೆಹೋವನು ಇಂತೆನ್ನುತ್ತಾನೆ, ನಿಮಗೆ ಪ್ರವಾದಿಸುವ ಪ್ರವಾದಿಗಳ ಮಾತುಗಳನ್ನು ಕೇಳಬೇಡ್ರಿ. ಅಂದರೆ ಫಾಲ್ಸ್ ಪ್ರಾಫಿಟ್ಸ್ನ ಕೇಳಬೇಡ್ರಿ. ಇದರ ಒಳಗಡೆ ಅನೇಕ ಪ್ರವಾದಿಗಳು ಬಂದಿದ್ದಾರೆ. ನನಗೊತ್ತು ಯಾರನ್ನ ಕರೆಸ್ಬೇಕು, ಯಾರನ್ನ ಬಿಡಬೇಕು ಅಂತ. ಆಮೇಲೆ ಕೆಲವೊಂದು ದೇವರು ಹೇಳದೇ ಇರುವ ಮಾತುಗಳನ್ನು ದೇವರು ಹೇಳಿದ್ರು ಅಂತ ಹೇಳುವಾಗಲೇ ಗೊತ್ತಾಗ್ಬಿಡುತ್ತೆ. ಮುಂದಿನ ಭಾಗ ನೋಡ್ರಿ. ನಿಮ್ಮಲ್ಲಿ ವ್ಯರ್ಥ ನಿರೀಕ್ಷೆಯನ್ನು ಹುಟ್ಟಿಸ್ತಾರೆ. ವ್ಯರ್ಥ ನಿರೀಕ್ಷೆ. ಏನದು ವ್ಯರ್ಥ ನಿರೀಕ್ಷೆ ಅಂದರೆ? ಸುಮ್ಗೆ ನಿಮ್ಗೆ ಆಸೆ ಹುಟ್ಟಿಸ್ಬಿಡೋದು. ಸುಮ್ಗೆ ನಿಮ್ಗೆ ಆಸೆ ಹುಟ್ಟಿಸ್ಬಿಡೋದು. ದೈವ ಪ್ರೇರಣೆ ಇಲ್ಲದೆ ದೇವರು ಹೇಳದೇ ಇರೋದನ್ನು ದೇವರು ಹೇಳಿದ್ರು ಅಂತ ಹೇಳೋದು ದೊಡ್ಡ ಅಪರಾಧ. ಆಮೇಲೆ ನಾನು ಕೆಲವ್ರ ಕುರಿತು ಕನಸು ಕಾಣ್ತೀನಿ, ಕೆಲವ್ರ ಕುರಿತು ಆಲೋಚನೆ ದೇವ್ರು ಕೊಡ್ತಾರೆ. ಅದನ್ನು ನಾಜೂಕಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಕೆಲವೊಮ್ಮೆ ಇಂಡೈರೆಕ್ಟಾಗಿ ಅವ್ರಿಗೆ ಮನವರಿಕೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಡೈರೆಕ್ಟಾಗಿ ಹೇಳುವಂಥ ವಿಷಯ ಆದರೆ ಡೈರೆಕ್ಟಾಗಿ ಹೇಳ್ತೀನಿ. ಇದೆಲ್ಲ ಒಂದು ಪ್ರವಾದಿಯ ಪಕ್ವತೆಯ ಮೇಲೆ ಡಿಪೆಂಡ್ ಆಗುತ್ತೆ. ವ್ಯರ್ಥವಾದ ನಿರೀಕ್ಷೆ ಹುಟ್ಟಿಸುವಂಥದ್ದಲ್ಲ ಪ್ರವಾದನೆ. ಪ್ರವಾದನೆ ಅಂತ ಹೇಳಿದ ತಕ್ಷಣ ಅದು ನೆರವೇರುವಂಥದ್ದಾಗಿರುತ್ತೆ. ತಡ ಆದರೂ ಅದು ನೆರವೇರುತ್ತೆ. ದೇವರು ಹೇಳಿದರೆ ದೇವರು ಮಾಡೇ ಮಾಡ್ತಾನೆ. ಹಲ್ಲೆಲೂಯಾ. ನಮ್ಮ ಜೀವನದಲ್ಲಿ ನಾವು ಅದನ್ನು ಕಂಡೇ ಬೆಳೆದಿದ್ದು, ನಾವು ಅದನ್ನು ಅನುಭವಿಸ್ಕೊಂಡೇ ಬಂದಿದ್ದೀವಿ. ದೈವ ಶಬ್ದವನ್ನು ಕೇಳಿನೇ ಮಾಡಿದ್ದು. ಕಾರಣ ಏನು ಅಂತ ನೋಡಿ, ಪ್ರವಾದಿ ಹೇಳ್ತಾ ಇದ್ದಾನೆ, ಯೆಹೋವನ ಬಾಯಿಯಿಂದ ಹೊರಟದ್ದನ್ನು ನುಡಿಯದೆ. ಯಾರ ಬಾಯಿಂದ? ಪ್ರವಾದಿ ಅಂದಾಗ ಯೆಹೋವನ ಬಾಯಿಂದ ಹೊರಟದಂದ್ರೆ ಏನು ಗೊತ್ತಾ? ಪ್ರವಾದಿ ದೇವರಿಗೆ ಮೌತ್ ಪೀಸು. ದೇವರಿಗೆ ಮೌತ್ ಪೀಸು. ದೇವರಿಗೂ ಮನುಷ್ಯರಿಗೂ ಮಧ್ಯದಲ್ಲಿ ಇರುವವನೇ ಪ್ರವಾದಿ. ದೇವರು ಕೊಡುವಂಥ ಒಂದು ಪದ, ಒಂದು ವಾಕ್ಯ, ಒಂದು ಆಲೋಚನೆ ತನ್ನ ಭಾಷಾ ಶೈಲಿಯಲ್ಲಿ ಜನರ ಬಳಿಗೆ ತೆಗೆದುಕೊಂಡು ಹೋಗುವವನೇ ಪ್ರವಾದಿ. ಆಮೇಲೆ ಅವನು ದೇವರಿಗೆ ಮೌತ್ ಪೀಸ್ ಆಗಿದ್ದಾನೆ. ಇಲ್ಲಿ ಸಂಭವ ಏನು? ಯಹೂದ್ಯ ಜನರ ಮಧ್ಯದಲ್ಲಿ ಸುಳ್ಳು ಪ್ರವಾದಿಗಳು ಹೆಚ್ಚಾಗಿದ್ದಾರೆ. ಸತ್ಯ ಪ್ರವಾದಿಯಾದಂಥ ಯೆರೆಮೀಯನ ಮಾತುಗಳನ್ನು ಕೇಳ್ತಾ ಇಲ್ಲ. ಅವನ ಕರೆಯೋದು ಕಣ್ಣು ನೀರಿನ ಪ್ರವಾದಿ. ದೇವರ ಸನ್ನಿಧಾನ ನೀತಿಗಾಗಿ ನ್ಯಾಯಕ್ಕಾಗಿ ನಿಂತಿರುವವನು. ಅವನನ್ನು ಯಾರು ನಂಬ್ತಾ ಇಲ್ಲ. ಸುಳ್ಳು ಪ್ರವಾದಿಗಳು ಸುಳ್ಳನ್ನು ಹೇಳ್ತಾ ಇದ್ದಾರೆ, ವ್ಯರ್ಥವಾದದನ್ನು ನುಡಿತಾ ಇದ್ದಾರೆ. ದೇವರು ಹೇಳೇ ಇಲ್ಲ. ದೇವರು ಹೇಳಿದ್ರು ಸ್ತೋತ್ರ. ನಮ್ಮಲ್ಲಿ ಪರಿಶುದ್ಧಾತ್ಮನಿದ್ದಾನ? ನಮಗೊಂದು ಆತ್ಮ ಇದೆಯಾ? ಮನುಷ್ಯಾತ್ಮ, ದೇವರಾತ್ಮ, ದುರಾತ್ಮ. ಮೂರಾತ್ಮ ಇದೆಯಾ? ಸ್ತೋತ್ರ. ಈ ಸುಳ್ಳು ಪ್ರವಾದಿಗಳನ್ನೋದು ಎಲ್ಲಿಂದ ಬರ್ತಾರೋ ಗೊತ್ತಾ? ಈ ದುರಾತ್ಮನ ಪ್ರೇರಣೆಯಿಂದ ಬರೋರು. ದುರಾತ್ಮ, ಮನುಷ್ಯಾತ್ಮ, ದೇವರಾತ್ಮ. ದೇವರಾತ್ಮನಿಗೂ ಮನುಷ್ಯನಾತ್ಮ ಬೇಕು, ದುರಾತ್ಮನಿಗೂ ಮನುಷ್ಯನಾತ್ಮ ಬೇಕು. ಇಸ್ರಾಯೇಲ್ ಜನರನ್ನ, ಯಹೂದ್ಯ ಜನರನ್ನ ವಂಚಿಸ್ತಾ ಇರೋದು ಯಾವ ಆತ್ಮ? ಅದು ದುರಾತ್ಮ. ಅಲ್ಲಿ
ಸತ್ಯದ ಆತ್ಮನನ್ನು ನುಡಿತಾ ಇರುವ ಪ್ರವಾದಿಯಾದವ ಯೆರೆಮೀಯನನ್ನು ನಂಬ್ತಾ ಇಲ್ಲ. ಅದಕ್ಕೆ ಯೆರೆಮೀಯನು ಹೇಳ್ತಾ ಇದ್ದಾನೆ, ಅಂಥ ಪ್ರವಾದಿಗಳ ಪ್ರವಾದನೆ ಕೇಳಬೇಡ್ರಿ ಅಂತ. ಕಮಾನ್, ಯಾರ್ಯಾರೋ ಎಲ್ಲೆಲ್ಲೋ ಬಂದ್ರು ಅಂದ್ರೆ ಓಡಾಕ್ಬೇಡ್ರಿ. ನಿಮ್ಮ ಪಾಸ್ಟರ್ ಗೊತ್ತು ನಿಮಗೆ ಯಾವ ಊಟ ಬೇಕು ಅಂತ. ಹಲ್ಲೆಲೂಯ. ನಿಮ್ಮ ಬೋಧಕರಿಗೆ ಗೊತ್ತು, ಕಮಾನ್, ತಂದೆ ತಾಯಿಗಳಿಗೆ ಗೊತ್ತು ಮಕ್ಕಳಿಗೆ ಆರೋಗ್ಯಕರವಾದ ಆಹಾರ ಏನು ಕೊಡಬೇಕು ಅಂತ. ಕಳಬೇರಿಕೆ ಕೊಡಲ್ಲ, ಅದು ಮಕ್ಕಳ ಆರೋಗ್ಯವನ್ನು ಹದಗೆಡಿಸುತ್ತೆ. ಒಂದು ಸಭೆಯ ಬೋಧಕನಿಗೆ ಚೆನ್ನಾಗಿ ಗೊತ್ತು ಅವನ ಮಕ್ಕಳಿಗೆ ಏನು ಕೊಡಬೇಕು, ಆ ಸಭೆಯ ವಿಶ್ವಾಸಿಗಳಿಗೆ ಎಂಥ ಆಹಾರ ಕೊಡಬೇಕು ಅಂತ. ಆರ್ ಯು ವಿತ್ ಮೀ? ನೀವು ನನ್ನ ಜೊತೆ ಇದ್ದೀರಾ? ಅರ್ಥ ಆಗ್ತಾ ಇದೆಯಾ? ಕೆಲವರು ಹೇಳ್ತಾರೆ, ದಯವಿಟ್ಟು ನಿಮ್ಮ ಪಾಸ್ಟರ್ ಗೊತ್ತಾಗಬಾರ್ದು. ಸ್ತೋತ್ರ. ಅಲ್ಲೊಂದು ಸ್ಪೆಷಲ್ ಮೀಟಿಂಗ್ ಇಟ್ಟಿದ್ದೀವಿ, ಸ್ಪೆಷಲ್ ಆಗಿ ಸ್ವಲ್ಪ ಜನರು ಮಾತ್ರ ಕರೆದಿರೋದು, ಅದರಲ್ಲಿ ನೀವೇ ತುಂಬ ಸ್ಪೆಷಲು. ನಿಮಗೆ ನೀವೇ ಯೋಚನೆ ಮಾಡೋಕ್ಕೆ, ನಾನು ಯಾವ ಸೀಮೆ ಸ್ಪೆಷಲು? ಹೌದಾ ಅಲ್ವಾ? ಆವಾಗಲೇ ಗೊತ್ತಾಗಬೇಕು. ನೀನು ಎಚ್ಚರ ಆಗಬೇಕಾದ್ರೆ ಆವಾಗಲೇ ಗೊತ್ತಾಗಬೇಕು ನಾವು ಯಾವ ಸೀಮೆ ಸ್ಪೆಷಲು, ನನಗೇನು ಇಷ್ಟೊಂದು ಸ್ಪೆಷಲು, ಹಾಗಾದರೆ ಇವನು ಯಾವುದೋ ಸ್ಪೆಷಲು ಅಂತ. ವಿಶ್ವಾಸಿಗಳಂದರೆ ಅಲ್ಲಿ ಇಲ್ಲಿ, ಅಲ್ಲಿ ಏಸು ಇಲ್ಲಿ ಏಸು ಓಡಾಕ್ಬಾರ್ದು. ಅದಕ್ಕೆ ನಿಮ್ಗೆ ಸಭೆ ದೇವರು ಕೊಟ್ಟಿರೋದು. ಸಭೆಯಲ್ಲಿ ನೆಲೆ ನಿಲ್ಲಬೇಕು. ಪಾಸ್ಟ್ರುಗಳು ಹೇಳುವ ಮಾತುಗಳನ್ನು ಕೇಳಬೇಕು. ನಿಮ್ಗೆ ದೋಷ ಮಾಡೋಕ್ಕಲ್ಲ ನಾವು. ನಿಮ್ಗೇನಾದರೂ ಆಯಿತು ಅಂದರೆ ನಾವು ರಾತ್ರಿ ನಿದ್ದೆ ಮಾಡಲ್ಲ, ದೇವ್ರ ಸನ್ನಿಧಾನ ಹಠ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ. ನನ್ನ ಜನ ಅವ್ರಿಗೆ ಹಿಂಗೆ ಆಗಬಾರ್ದು, ಒಡಕಿನ ಗೋಡೆಯಲ್ಲಿ ನಿಂತು ಅಳ್ತೀವಿ, ಮನನ ಹೊಂದ್ಕೋತೀವಿ, ಕುಂತಾಗ ನಿಂತಾಗ ನಡೆಯುವಾಗ ಎಲ್ಲ ನಿಮಗಾಗಿ ಸ್ತೋತ್ರ ಹೇಳ್ತೀವಿ. ಯಾಕೆ ಗೊತ್ತಾ? ನಿಮಗೆ ಯಾವ ಕೇಡು ಉಂಟಾಗಬಾರ್ದು. ಹಲ್ಲೆಲೂಯ. ಸಭೆ ವಿಶ್ವಾಸಿಗಳು ಚೆನ್ನಾಗಿ ಅರ್ಥ ಮಾಡ್ಕೊಬೇಕಿದನ್ನ. ಯೆಹೋವನ ಬಾಯಿಂದ ಹೊರಟದನ್ನು ನುಡಿಯದೆ ಸ್ವಂತ ಹೃದಯಕ್ಕೆ ಒಳೆದದ್ದನ್ನೇ ಹೇಳ್ತಾರೆ. ಏನು ತೋಚುತ್ತೋ ಅದನ್ನೆಲ್ಲ ಹೇಳ್ಬಿಡೋದು. ಸ್ತೋತ್ರ ಸ್ತೋತ್ರ. ಏನು ತೋಚುತ್ತೋ ಅದನ್ನೆಲ್ಲ ಹೇಳ್ಬಿಡೋದು. ಈತನ ಮತ್ತೆ ಒಬ್ಬರು ಹೇಳಿದ್ರು, ಸ್ತೋತ್ರ, ಈ ಕೆಲವರು ಹೆಂಗಸರು ಈ ಗರ್ಭವತಿ ಆಗಿರುವಾಗ ಹೊಟ್ಟೆ ದೊಡ್ಡದಂದರೆ ಗಂಡು ಮಗು, ಹೊಟ್ಟೆ ಸ್ವಲ್ಪ ಕಡಿಮೆ ಇದ್ದರೆ ಹೆಣ್ಣು ಮಗು. ಸ್ತೋತ್ರ. ನನಗೆ ಗೊತ್ತಿರಲಿಲ್ಲ ಇದು, ಈ ನಡುವೆ ಗೊತ್ತಾಯ್ತು. ಇದನ್ನು ನೋಡ್ಬಿಟ್ಟು ಹೋಗಿ ಅವ್ರಿಗೆ ಹೇಳೋದು, ಆಲೋಚನೆ ಹೇಳೋದು, ದೇವರು ನನಗೆ ಹೇಳಿದ್ರು ನಿಮ್ಮ ಹೊಟ್ಟೆಯಲ್ಲಿ ಗಂಡು ಮಗು ಹುಟ್ಟಿದಾಗ ಹೆಣ್ಣು ಮಗು. ಇವ್ರ ಹೃದಯದಲ್ಲಿ ಏನು ತೋರಿಸ್ತೋ ಅದನ್ನು ಹೇಳೋದು. ಡೋಂಟ್ ಡೂ ದ್ಯಾಟ್. ಮಾಡಬೇಡ್ರಿ ಅಂತದು. ಸುಮ್ಗೆ ದೇವರಾತ್ಮನ ತೋರಿಸ್ತು. ಎಲ್ಲಿ ದೇವರಾತ್ಮನ ಒಂದೇ ಒಂದು ಸತಿ ಮಾತ್ರ ತೋರಿಸೋದು, ಡೈಲಿ ತೋರಿಸ್ಬೇಕು. ಬಾ ನನ್ನ ಜೊತೆ ಬಾ. ಸ್ತೋತ್ರ. ಕೆಲವರು ಮಲ್ಕೊಂಡಿರುವಾಗಲೂ ಕನ್ನಡಕ ಹಾಕ್ಕೊಂಡೇ ಮಲಗಿರ್ತಾರೆ. ಹಂಗೆ ಒಬ್ಬರು ಮಲಗಿದ್ರು. ನಾನು ಕೇಳಿದೆ, ಇಲ್ಲಯ್ಯ ಮಲಗಿದಾಗ ಕನ್ನಡಕ ಬಿಚ್ಕೊಳ್ಗ, ಇಲ್ಲ ದರ್ಶನ ಕೊಟ್ಟರೆ ಕ್ಲಿಯರಾಗಿ ಕಾಣಲಿ ಅಂತಂದು. ದರ್ಶನ ದೇವರು ನೀನು ಹೊರಗಡೆ ಬಾಯಿಗೆ ಕಣ್ಣಿಗೆ ಕೊಡ್ತಾನೆ, ಆಂತರಿಕ ಕಣ್ಣು ಕೊಡ್ತಾನೆ. ಒಬ್ಬ ನನಗೆ ಕೇಳಿದ್ದ, ಪಾಸ್ಟ್ರೆ ನೀವು ದರ್ಶನ ನೋಡ್ತೀರಲ್ಲ, ಅದು ವೈಟ್ ಆ್ಯಂಡ್ ಬ್ಲ್ಯಾಕ ಕಲರ ಅಂತ. ನಾನು ಕೇಳಿದ್ದೆ ಅವನಿಗೆ, ನೀನು ಯಾವ ಇಯರಲ್ಲಿ ಬದುಕ್ತಿದ್ಯಾ ಅಂದೆ. ನಾವು 2023 ಅಂದು. ಹಾಗಾದರೆ ಕಲರ್ ಹೋಗು ಅಂದೆ.
1948 ಆಗಿದ್ರೆ ವೈಟ್ ಅಂಡ್ ಬ್ಲ್ಯಾಕ್ ಆಗಿರೋದು. ಅವರವರಿಗೆ ತೋಚೋದು, ಅವರವರ ಹೃದಯಕ್ಕೆ ಒಳತದ್ದನ್ನು ಹೇಳ್ತಾರೆ. ದಟ್ಸ್ ರೀಸನ್. ಅದಕ್ಕೆ ಹಾಗಾದ್ರೆ ಇದನ್ನು ಹೆಂಗೆ ಕಂಡುಹಿಡಿಯೋದು? ನಿನ್ನ ವಾಕ್ಯದಲ್ಲಿ ಬೇರು ಊರಿದ್ರೆ ನಿನ್ನ ಆತ್ಮ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಆತ್ಮಿಕನು ಸಕಲವನ್ನು ವಿವೇಚಿಸುತ್ತಾನೆ, ಅವನು ಯಾರಿಂದಲೂ ವಿವೇಚಿಸಲ್ಪಡೋದಿಲ್ಲ. ವಾಕ್ಯ ನಿನ್ನಲ್ಲಿ ಚೆನ್ನಾಗಿದ್ದು ನೀನು ಸ್ಪಿರಿಚುವಲ್ ಮ್ಯಾನ್ ಆದರೆ, if you are not a carnal man, if you are not a worldly man, if you are a spiritual man, God will reveal, the Holy Spirit will reveal which is the false, which is right. ನೀನು ಪ್ರಾಕೃತ ಮನುಷ್ಯ, ಪ್ರಾಪಂಚಿಕ ಮನುಷ್ಯ, ನೀನು ಆತ್ಮಿಕನೇ ಅಲ್ಲ, ನಿನ್ನನ್ನು ಈಸಿಯಾಗಿ ಮೋಸ ಮಾಡ್ತಾರೆ. ನಿನ್ನ ಪ್ಯಾಕೆಟಲ್ಲಿ ತಗೊಂಡು ಹೋಗ್ತಾರೆ. ಸ್ತೋತ್ರ. ಆಮೇಲೆ ನೀನು ಹೇಳೋದು ಎಲ್ಲ ಪಾಸ್ಟರ್ಗಳು ಕಳ್ಳರು, ಎಲ್ಲ ಪ್ರವಾದಿಗಳು ಸುಳ್ಳರು. ಲೇ ದಡ್ಡ, ನೀನು ಮೋಸ ಹೋಗಿರೋದು. ಸ್ತೋತ್ರ. ಆಮೇಲೆ ಅದಕ್ಕೆ ಹೇಳೋದು, ಇವನು ಬೈಬಲ್ ಸ್ಟಡಿಗೆ ಬರಲ್ಲ, ಒಂದು ಕಾಲದಲ್ಲೂ ಯಾವ ಕೂಟಕ್ಕೂ ಬರಲ್ಲ, ಭಾನುವಾರ ವಿಶ್ವಾಸಿ ಇವನು. ಸ್ತೋತ್ರ. ಅದು ಬೇಗ ಬರ್ತಾನ. 17ನೇ ವಾಕ್ಯ, ನನ್ನನ್ನು ಅಸಡ್ಡೆ ಮಾಡುವವರಿಗೆ ನಿಮಗೆ ಶುಭವಾಗುವುದು ಎಂಬುದಾಗಿ ಯೆಹೋವನು ಅಂದಿದ್ದಾನೆ ಎಂದು ಹೇಳುತ್ತಲೇ ಇದ್ದಾರೆ. ಅಂದರೆ ದೇವರನ್ನ ಅಸಡ್ಡೆ ಮಾಡೋರು ನನಗೆ ಗೊತ್ತು, ಪಾಸ್ಟರ್ ಗೊತ್ತು ತಾನೆ, ವಿಶ್ವಾಸಿಗಳು ನೀವು ಯಾರು ಏನು ಅಂತ ನನಗೆ ಗೊತ್ತು ತಾನೆ. ಅಂಗೈಯಲ್ಲಿರೋ ಹುಣ್ಣಿಗೆ ಕಣ್ಣಾಡಿ ಬೇಕೇನ್ರಿ? ಸ್ತೋತ್ರ. ನೀನು ದೇವ್ರ ಸನ್ನಿಧಾನದಲ್ಲಿ ಬಂದಾಗ ಹೆಂಗೆ ನಿಂತ್ಕೋತೀಯ, ಆಲಯದಲ್ಲಿ ಹೆಂಗಿರ್ತೀಯ, ಮನೇಲಿ ಹೆಂಗಿರ್ತೀಯ ಅಂತ ಪಾಸ್ಟ್ರು ಗೊತ್ತಿಲ್ವಾ? ನೋಡಿ, ನೀನು ಹೇಳಲಿಲ್ಲ ಅಂದರೂ ನಿನ್ನ ಗಂಡ ಹೇಳಿರ್ತಾನೆ ನನ್ನ ಹತ್ರ. ನಿನ್ನ ಗಂಡ ಹೇಳಲಿಲ್ಲ ಆದರೂ ಹೆಂಡತಿ ಹೇಳಿರ್ತಾಳೆ ನನ್ನ ಹತ್ರ. ಇವರಿಬ್ಬರು ಹೇಳಲಿಲ್ಲ, ಮಕ್ಕಳಾದರೂ ಬಂದು ಹೇಳಿರ್ತಾರೆ. ಸ್ತೋತ್ರ. ಅಯ್ಯೋ, ಇನ್ನು ಮೇಲೆ ಪಾಸ್ಟರ್ ಅಂಕಲ್ ಹತ್ರ ಹೋಗಿ ಏನೋ ಹೇಳ್ದೋ ಅದನ್ನು ಬಂದು ಹೇಳ್ಬಿಡ್ತಾನೆ, ಪಾಸ್ಟರ್ ತಾತ ಹಿಂಗೆ ಮಾಡಿದ್ರು ಅಂತ. ಮಕ್ಕಳು ಮುಗ್ಧರು. ಅದಕ್ಕೆ ದೇವರು ಯೇಸು ಸ್ವಾಮಿ ದೇವರ ವಾಕ್ಯ ಕೀರ್ತನೆ ಹೇಳುತ್ತೆ, ಮೊಲೆಗೂಸುಗಳ ಬಾಯಲ್ಲಿ ನನ್ನ ಬಲವಾದ ಸಾಕ್ಷಿಯನ್ನು ಇಡ್ತೀನಿ ಅಂತ. ನೀವು ಹೊಡಿಬೇಡ್ರಿ, ದೇವ್ರು ಇಟ್ಟಿರೋದು ಸಾಕ್ಷಿ ಅದು, ನೀನಂತ ತಿದ್ದೋದಕ್ಕೆ. ಅದಕ್ಕೆ ನೋಡ್ರಿ, ಮಕ್ಕಳೆಲ್ಲ ನನ್ನ ಹತ್ರ ಬರೋದು, ನಾನು ಅವ್ರನ್ನ ಪ್ರೀತಿಸೋದು ಅದಕ್ಕೆ. ಕಾರಣ ಸತ್ಯ ಹೇಳ್ಬಿಡ್ತಾರೆ. ಹೆಂಡ್ತಿ ಕೇಳ್ರಿ, ಗಂಡ ಇಲ್ಲ ಬಂದಿದ್ರು ಫಸ್ಟ್ ಹಿಂದೆ ಎಲ್ಲ ಇರಬೇಕು ಅಂತ. ಅವನು ಹೇಳ್ತಾನೆ, ಡ್ಯಾಡಿ ಇವತ್ತು ಬರಲಿಲ್ಲ, ಡ್ಯಾಡಿ ಎಲ್ಲ ಅವ್ರ ಫ್ರೆಂಡ್ಸ್ ಜೊತೆ ಹೋಗಿದ್ದಾರೆ. ಸ್ತೋತ್ರ. ಹಲ್ಲೆಲೂಯಾ. ಅದಕ್ಕೆ ನಾನು ಹೇಳಿದ್ದು, ನೀವು ಹೇಳಲಿಲ್ಲ ಆದರೂ ದೇವ್ರು ನಮ್ಮ ಹತ್ರ ಯಾರ ಕಡೆಯಿಂದ ಆದರೂ ಹೇಳಿಸ್ತಾರೆ ಅಂತ. ಹೌದು, ಪಾಸ್ಟ್ರಿಗೆ ಹೆಂಗೆ ಗೊತ್ತಾಯಿತು? ಎಲ್ಲೋ ಯಾರೋ ಹೇಳ್ಕೊಟ್ಬಿಟ್ಟೆ ಪಾಸ್ಟ್ರ್ ಹೇಳ್ತಾ ಇದ್ದಾರೆ ಅಂತ. ಅದು ದಡ್ತನ. ನೀವು ಹಂಗೆಲ್ಲ ಏನು ಥಿಂಕಿಂಗ್ ಮಾಡೋಕ್ಕೆ ಹೋಗಬೇಡ್ರಿ. ನೀವು ಯಾರು ಹೇಳಲಿಲ್ಲ ಅದ್ರದ್ದು ಹೇಳ್ಕೊಡೋದಕ್ಕೆ ಒಬ್ಬ ದೇವರಿದ್ದಾನೆ ನನಗೆ. ಕೆಲವರು ಯೋಚನೆ, ಅಲ್ಲೇ ನಮ್ಮ ಮನಸ್ಸಲ್ಲಿ ಯೋಚನೆ ಮಾಡಿದೆ, ಅದು ಹಂಗೆ ಹೇಳ್ತಾ ಇದ್ದಾರಲ್ಲ, ಅದೇ ದೇವರಾತ್ಮ. ಆವಾಗ ಸೈತಾನ್ ಹೇಳ್ತಾನೆ, ಇಲ್ಲ ಬಿಡು, ಇದು ಬೇರೆ ಯಾರೋ ಹೇಳ್ಕೊಟ್ಬಿಟ್ಟು ನಿನ್ನ ವಿಷಯನೇ ಹೇಳಿರೋದು, ನಂಬೇಡ. ಸೈತಾನನಿಗೆ ದಾಸರಾಗ್ತೀರ. ಇಲ್ಲಿ ನೋಡ್ರಿ, ಯೆರೆಮೀಯನು ಸತ್ಯಪ್ರವಾದಿ. ಅವನು ಹೇಳ್ತಾ ಇದ್ದಾನೆ, ಸುಳ್ಳು ಪ್ರವಾದಿಗಳನ್ನು ನಂಬಬೇಡ್ರಿ, ಅವ್ರ ಮಾತನ್ನು ಕೇಳಬೇಡ್ರಿ. ಯಾಕೆ ಕೇಳಬಾರ್ದು? ದೇವರು ಹೇಳದೇ ಇರೋದನ್ನು, ಅವರ ಹೃದಯದಲ್ಲಿ ಅವ್ರಿಗೆ ಅನಿಸಿದ್ದನ್ನು ಅವ್ರು ಹೇಳ್ತಾ ಇದ್ದಾರೆ. ದಟ್ಸ್ ನಾಟ್ ರೈಟ್, ದಟ್ಸ್ ನಾಟ್ ರೈಟ್. ಅದಕ್ಕೆ ಸರಿ ಅಲ್ಲ. ನನ್ನನ್ನು ಅಸಡ್ಡೆ ಮಾಡುವವರಿಗೆ, ಅಂದರೆ ದೇವರ ಕೃಪೆ ಇಲ್ಲದೇ ಇರುವವನು. ಕೆಲವರು ಹಂಗೆ, ನನಗೆ ಗೊತ್ತು ಚೆನ್ನಾಗಿ, ಇವನು ಆರಾಧನೆಗೆ ಬರಲ್ಲ. ಪ್ರವಾದಿ ಬಂದ್ಬಿಟ್ಟು ಫುಲ್ಲು ಅವನ ಮೇಲೆ ಪ್ರವಾದನೆ ಹೇಳುವಾಗಲೇ ಗೊತ್ತಾಗ್ಬಿಡುತ್ತೆ. ಸ್ತೋತ್ರ.
ಇವತ್ತು ನೀವು ಥಿಂಕ್ ಮಾಡಬೇಕು, ಚೆನ್ನಾಗಿ ಅರ್ಥ ಮಾಡೋಕ್ಕೆ, ಸ್ಪಿರಿಟಲ್ಲಿ ಅದನ್ನು ಗ್ರಹಿಸ್ಬೇಕು, ಆತ್ಮದಲ್ಲಿ ಗ್ರಹಿಸ್ಬೇಕು. ಎಲ್ಲ ಬುದ್ಧಿಯಲ್ಲೇ ಯೋಚನೆ ಮಾಡಿಬಿಟ್ಟು ಬುದ್ಧಿಯಲ್ಲೇ ಜಡ್ಜ್ ಮಾಡಬಾರ್ದು. ಆಮೇಲೆ ನಿಮ್ಮ ಆತ್ಮದಿಂದ ವಿವೇಚಿಸುವುದಕ್ಕೆ ವರ ದೇವರು ನಿಮಗೆ ಕೊಟ್ಟಿದ್ದಾನೆ. ವಾಕ್ಯ ಚೆನ್ನಾಗಿ ತಿಳಿದಿರಲಿ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ವಾಕ್ಯ ಚೆನ್ನಾಗಿ ತಿಳಿದಿರಲಿ. ನನ್ನನ್ನು ಅಸಡ್ಡೆ ಮಾಡುವವರಿಗೆ ನಿನಗೆ ಶುಭವಾಗುವುದು ಎಂಬುದಾಗಿ ಯೆಹೋವನು ಅಂದಿದ್ದಾನೆ ಎಂದು ಇದ್ದಾರೆ. ಸ್ವಂತ ಹೃದಯದ ಹಠದಂತೆ ನಡೆಯುವವರೆಲ್ಲರಿಗೂ ನಿಮಗೆ ಯಾವ ಕೇಡು ಸಂಭವಿಸದು ಎಂದು ನುಡಿಯುತ್ತಾರೆ. ಸ್ವಂತ ಹೃದಯದಲ್ಲಿ ಹಠಮಾರಿತನ. ನಾನು ಹಿಡಿದಿದ್ದೆ ಸಾಧಿಸಬೇಕು, ನಾನು ಹೇಳಿದೆ ಕರೆಕ್ಟು, ನಾನು ಮಾಡಿದೆ ರೈಟು. ಹಠ ಮಾಡೋರು, ಅವರಿಗೆ ಶುಭ ಆಗುತ್ತೆ, ನಿನ್ನ ದೇವರೆಲ್ಲ ಒಳ್ಳೇದು ಮಾಡ್ತಾರೆ ಅಂದರೆ ಹೌ ಕ್ಯಾನ್ ಯು? ನೀನೇ ಜಡ್ಜ್ ಮಾಡು, ನೀನೇ ಜಡ್ಜ್ ಮಾಡು. ಇಫ್ ಯು ಆರ್ ಡೂಯಿಂಗ್ ರಾಂಗ್ ಆ್ಯಂಡ್ ಗಾಡ್ ಇಸ್, ಪ್ರವಾದಿ ಬಂದ್ಬಿಟ್ಟು ಹೇಳ್ತಾ ಇದ್ದಾನೆ ನಿನಗೆಲ್ಲ ಒಳ್ಳೇದೇ ಆಗುತ್ತೆ ಅಂದರೆ, ಕ್ಯಾನ್ಸರ್ ಫಸ್ಟ್ ಸ್ಟೇಜಲ್ಲಿ ಇದ್ದಾಗ ಟ್ರೀಟ್ಮೆಂಟ್ ಕೊಡ್ತಾರೆ, ವಾಸಿ ಆಗ್ಬೋದು. 4ನೇ ಸ್ಟೇಜ್ವರೆಗೂ ನೀನೇ ಏನು ಕಾಯಿಲೆ ಇಲ್ಲ, ನೀನು ಆರಾಮಾಗಿದೆ, ಹೋಗು, ಏನು ಬೇಕಾ ತಿನ್ಕೊ, ಆರಾಮಾಗಿದ್ಬಿಡು ಅಂತ. 4ನೇ ಸ್ಟೇಜಿಗೆ ಬಂದಾಗ ಅವನು ಹೇಳ್ತಾನೆ, ಅಯ್ಯಯ್ಯೋ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಇದೇ ನಡೆಯೋದು. ಫಸ್ಟ್ ಸ್ಟೇಜಲ್ಲೇ ದೇವರು ನಿನ್ನನ್ನು ಎಚ್ಚರಿಸ್ತಾನೆ. ಫಸ್ಟ್ ಸ್ಟೇಜಲ್ಲೇ ಕಮ್ ಔಟ್, ರಿಪೆಂಟ್. ದೇವರಲ್ಲಿ ಮಕ್ಕಳೇ ಬೀಳು, ಅಡ್ಡ ಬೀಳು. ಎಸ್, ಐ ಡಿಡ್ ಮಿಸ್ಟೇಕ್, ನಾನು ತಪ್ಪು ಮಾಡಿದ್ದೀನಿ ಕರ್ತನೆ, ಐ ವಿಲ್ ರಿಪೆಂಟ್ ಅಂಡ್ ಐ ವಿಲ್ ಕ್ರೈ. ಅದು ನಿನ್ನಲ್ಲಿ ಬಂದಾಗ ನಿನ್ನಲ್ಲಿ ರೂಪಾಂತರ ಕಾಣ್ತೀಯ. ಅದಕ್ಕೆ ಆ ಪ್ರವಾದಿ ಬಂದ್ಬಿಟ್ಟು ನೀನು ಇದನ್ನು ಯಾವುದು ಕೇಳಲ್ಲ, ನೀನು ಹೇಳಿದ್ದೆ ರೈಟು, ನೀನು ಮಾಡಿದ್ದೆ ರೈಟು ಅನ್ನುವಾಗ ಪ್ರವಾದಿ ಬಂದ್ಬಿಟ್ಟು ನಿನಗೆ ಶುಭ ಆಗುತ್ತೆ ಅಂದರೆ ಅದು ಸುಳ್ಳು ಪ್ರವಾದನೆ. ಅದು ಮೋಸ ಹೋಗಬೇಡ್ರಿ. ಫಾಲ್ಸ್ ಟೀಚರ್ಸ್, ಫಾಲ್ಸ್ ಪ್ರಾಫಿಟ್ಸ್, ಸುಳ್ಳು ಬೋಧಕರು, ಸುಳ್ಳು ಪ್ರವಾದಿಗಳು. ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ನೀವಿದ್ದೀರಾ ನನ್ನ ಜೊತೆ? ಅರ್ಥ ಆಗ್ತಾ ಇದೆಯಾ? ಕಲಿತಾ ಇದ್ದೀರಾ? ಏನಾದರೂ ನಿಮಗೆ ಇಂಟ್ರೆಸ್ಟ್ ಇದೆಯಾ ಬೈಬಲ್ ಸ್ಟಡಿ? ಲರ್ನ್ ಗುಡ್ ಥಿಂಗ್ಸ್. ಆತ್ಮಿಕವಾಗಿ ಪುಷ್ಟಿ ಉಳ್ಳದನ್ನು ಕಲೀರಿ. ಮೆಡಿಟೇಟ್ ದ ವರ್ಡ್ ಆಫ್ ಗಾಡ್. ನನ್ನ ಜೀವನದಲ್ಲಿ ಎಷ್ಟು ಒಳ್ಳೆ ಪುಸ್ತಕಗಳು. ಒಂದು ಪುಸ್ತಕ 1 ವರ್ಷ ಓದಿದ್ರೂ ನನಗೆ ಓದೋಕ್ಕಾಗಲ್ಲ. ಬೈಬಲ್ ನಾನು 8 ಗಂಟೆ ಬೇಕಾ ಒಂದೇ ಕಡೆ ಕೂತ್ಕೊಂಡು ಓದ್ತೀನಿ. ಪುಸ್ತಕ 3 ಪೇಜ್ ಓದಿದ್ರೆ ನಿದ್ದೆ ಬಂದ್ಬಿಡುತ್ತೆ ನನಗೆ. ಅದು ಏನಪ್ಪ ಆಗಲ್ಲ. ಐ ಲವ್ ದ ವರ್ಡ್ ಆಫ್ ಗಾಡ್. ಯಾರು ಏನು ಹೇಳಿದ್ರು ನಾಳೆ ನಾನೇ ಹೇಳಿದ್ದು ತಪ್ಪಾಗ್ಬೋದು. ದೇವರ ವಾಕ್ಯ ಏನು ಹೇಳುತ್ತೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆದಿಯಲ್ಲಿ ವಾಕ್ಯವಿದ್ದಿತ್ತು, ವಾಕ್ಯವು ದೇವರ ಬಳಿಯಲ್ಲಾಗಿತ್ತು, ವಾಕ್ಯವು ದೇವರಾಗಿತ್ತು. ಆ ವಾಕ್ಯದಲ್ಲಿ ನೆಲೆಗೊಳ್ಳ್ರಿ. ಆಮೇನ್.